ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 183ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. ಇದು 25ನೇಯ ಕ್ರೀಡಾ ವಿಲಾಸ ಸಂಧಿ ಅಥವಾ 18ನೇಯ ಸರ್ವ ಸ್ವಾತಂತ್ರ್ಯ ಸಂಧಿ. ಈ ಸಂಧಿಯ 31ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 823ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. 824ನೇ ಪದ್ಯವನ್ನು ಈಗ ನೋಡಬೇಕು. ವಿಧಿ ನಿಷೇಧಗಳೆರಡು ಮರೆಯದೆ ಮಧುವಿರೋಧಿಯ ಪಾದ ಕರ್ಪಿಸು ಅತಿಥಿ ಮಕ್ಕಳಿಗೀವ ಪುಣ್ಯವ ಪಾಪ ದೈತ್ಯರಿಗೆ ಸುದರ್ಶನ ಧರಗೆ ಈಯದಿರೆ ಬಂದೊದಗಿ ವೈವರು ಪುಣ್ಯ ದೈತ್ಯರು ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ. ನಾವು ಯಾವುದೇ ಪುಣ್ಯ ಕೆಲಸವನ್ನು ಮಾಡಲಿ, ಪಾಪ ಕೆಲಸವನ್ನು ಮಾಡಲಿ, ಅದನ್ನು ಭಗವಂತನ ಪಾದಕಮಲಗಳಿಗೆ ಅರ್ಪಣೆ ಮಾಡಬೇಕು. ಎರಡೂ ಮರೆಯದೆ, ಇದನ್ನು ಮರಿಬಾರದು. ಪುಣ್ಯವನ್ನು ಮಾತ್ರ ಅರ್ಪಣೆ ಮಾಡಬೇಕು, ಪಾಪವನ್ನು ಅರ್ಪಣೆ ಮಾಡಬಾರ್ದು ಅಂತ ತಿಳ್ಕೋಬಾರ್ದು. ಅಥವಾ ಎರಡನ್ನೂ ಮರೆಯಬಾರ್ದು, ಯಾವುದೊಂದನ್ನೂ ಮರೆಯಬಾರ್ದು. ಮರೆಯದೆ ಮಧು ವಿರೋಧಿ ಮಧುಸೂದನನ ಪಾದಕಮಲಗಳಿಗೆ ಅರ್ಪಣೆ ಮಾಡು. ಅದನ್ನೇ ಭಗವದ್ಗೀತಾದಲ್ಲಿ ಶುಭಾಶುಭ ಪರಿತ್ಯಾಗಿ ಅಂತ ವರ್ಣನೆ ಮಾಡಿದ್ದು. ಶುಭವನ್ನು ಅಶುಭವನ್ನು ಎರಡನ್ನೂ ಪರಿತ್ಯಾಗ ಮಾಡಬೇಕು. ಪರಿತ್ಯಾಗ ಮಾಡೋದು ಅಂತಂದರೆ, ನಾನು ಇದನ್ನು ಮಾಡಿದ್ದಲ್ಲ, ನನ್ನ ಯೋಗ್ಯತಾನುಸಾರ ಭಗವಂತನೇ ಮಾಡಿಸಿದ, ನಾನು ಆತನ ಕೈಗೊಂಬೆ. ಪುಣ್ಯ ಕೆಲಸಗಳನ್ನು ಮಾಡಿಸಿದ, ಆ ಪುಣ್ಯ ಕೆಲಸಗಳಿಗೆ ನಾನು ಆತನ ಕೈಯ ಉಪಕರಣ ಆದೆ. ಇನ್ನು ಮುಂದೆ ಆತ ಈ ಪುಣ್ಯ ಕೆಲಸಗಳನ್ನು ಹೆಚ್ಚಾಗಿ ಮಾಡಿಸಲಿ ಅಂತ ಹೀಗೆ ಭಾವಿಸಬೇಕು. ಪಾಪಕರ್ಮಗಳನ್ನು ಕೂಡ ನನ್ನ ದುಷ್ಟ ಪ್ರಾರಬ್ಧಗಳಿಗೆ ಅನುಸಾರವಾಗಿ ಮಾಡಿಸಿದ. ಇನ್ನು ಆ ಪ್ರಾರಬ್ಧ ಕರ್ಮ ಕಳೆಯಿತು, ಸ್ವಲ್ಪ ಆದರೂ ಕಳೆಯಿತು. ಇನ್ನು ಮುಂದೆ ಅಂಥದನ್ನು ಆತ ಮಾಡಿಸದೇ ಇರಲಿ ಅಂತ ಅವನ ಎದುರಿಗೆ ಅದನ್ನ ಅರ್ಪಣೆ ಮಾಡ್ಕೊಳ್ಬೇಕು. ಹೀಗೆ ಮಾಡಿದರೆ ಅತಿಥಿ ಮಕ್ಕಳಿಗೀವ ಪುಣ್ಯವ. ಆ ಭಗವಂತ ಎಂಥವನು ಅಂತಂದರೆ, ಅತಿಥಿಯ ಮಕ್ಕಳಾದ ದೇವತೆಗಳಿಗೆ ಆತ ಪುಣ್ಯವನ್ನು ಕೊಡ್ತಾನೆ. ದೇವತೆಗಳಿಗೆ ಮಾತ್ರ ಅಲ್ಲ, ಆ ದೇವ ಸ್ವಭಾವ ಇದ್ದಂಥವರಿಗೆ, ಸಾತ್ವಿಕ ಸ್ವಭಾವ ಇದ್ದಂಥ ವ್ಯಕ್ತಿಗಳಿಗೆ ಪುಣ್ಯವನ್ನು ಕೊಡ್ತಾನೆ. ಪಾಪ ದೈತ್ಯರಿಗೆ ಆತ ಪಾಪವನ್ನು ಕೊಡ್ತಾನೆ. ಸುದರ್ಶನ ಚಕ್ರಧಾರಿಯಾದಂತಹ ಪರಮಾತ್ಮ ಏನಿದ್ದಾನಲ್ಲ, ಅವನಿಗೆ ಅವನಿಗೆ ಈ ಪುಣ್ಯ ಪಾಪಗಳನ್ನು ನಾವು ಅರ್ಪಣೆ ಮಾಡದೆ ಹೋದರೆ ನಾವು ಮಾಡಿದಂಥ ಪುಣ್ಯಕರ್ಮಗಳಿಗೆ ಒಂದು ರಕ್ಷಣೆಯೇ ಇಲ್ಲದಂತಾಗಿಬಿಡ್ತದೆ. ಹೀಗೆ ರಕ್ಷಣೆಯೇ ಇಲ್ಲದಂತಾಗಿಬಿಟ್ರೆ ಅದನ್ನು ಬಂದೊದಗಿ ವೈವರು, ಆ ಪುಣ್ಯವನ್ನು, ನಾವು ಮಾಡಿದ ಕೆಲಸದ ಪುಣ್ಯ ಏನಿದೆಯಲ್ಲ, ಅದನ್ನು ದೈತ್ಯರು ಆಕ್ರಮಣ ಮಾಡಿ ಎಳ್ಕೊಂಡು ಹೋಗಿಬಿಡ್ತಾರೆ. ಆ ಪುಣ್ಯವನ್ನು ಹೇಗೆಂದರೆ, ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ. ಒಂದು ತೋಟಕ್ಕೆ ಕಾವಲುಗಾರ ಒಬ್ಬ ಇಲ್ಲದೆ ಹೋದರೆ ಅದರ ಪರಿಸ್ಥಿತಿ ಹೇಗಿರ್ತದೋ ಅದರಂತೆ ಅಲ್ಲಿ ಬಂದು ಕಳ್ಳಕಾಕರು ಬಂದು ಆ ಹಣ್ಣುಗಳನ್ನು ಹೇಗೆ ಅಪಹಾರ ಮಾಡ್ಕೊಂಡು ಹೋಗ್ತಾರೋ ಅದರಂತೆ ಭಗವಂತನಿಗೆ ಅರ್ಪಣೆ ಮಾಡಲಿಲ್ಲ. ಆದ್ದರಿಂದ ನಾವು ಮಾಡಿದ ಎಲ್ಲ ಕೆಲಸಗಳ ಫಲವನ್ನು ಆಯಾ ದೈತ್ಯರು ತಗೊಂಡು ಹೋಗಿಬಿಡ್ತಾರೆ. ಹಿಂದೆ ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ಹೇಳಿದ್ದೆ, ಬ್ರಹ್ಮ ಅನ್ನೋ ಹೆಸರಿನ ಕೆಲವು ದೈತ್ಯರೇ ಇದ್ದಾರೆ, ಇಂದ್ರ ಇತ್ಯಾದಿ ಹೆಸರಿನ ದೈತ್ಯರೇ ಇದ್ದಾರೆ. ನಾವು ಆಯಾ ದೇವತೆಗಳ ಸರಿಯಾದ ಸ್ಥಾನಮಾನ ಇತ್ಯಾದಿಗಳನ್ನೆಲ್ಲ ತಿಳ್ಕೊಳ್ಳದೆ ಮಾಡಿಬಿಟ್ರೆ ಆಯಾ ಹೆಸರಿನ ದೈತ್ಯರೇ ಇದ್ದಾರೆ, ಅವರೇ ತೊಗೊಂಡು ಹೋಗಿಬಿಡ್ತಾರೆ. ಅದಕ್ಕಾಗಿ ಈ ಪುಣ್ಯ ಪಾಪಗಳೇನಿವೆ ಇದನ್ನು ಯಾವತ್ತೂ ಕೂಡ ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕು. ಅದಕ್ಕಾಗಿ ಈ ಪುಣ್ಯ ಪಾಪ ಅಂತ ಅನ್ನೋದೇನಿದೆಯಲ್ಲ, ಅದು ಕೇವಲ ಒಂದು ಕ್ರಿಯಾ ಅಲ್ಲ, ದೈಹಿಕ ಕ್ರಿಯಾ ಅಲ್ಲ ಅದು. ಅಥವಾ ಆ ಕ್ರಿಯಾದಿಂದ ನಮಗೆ ಬರಬೇಕಾದಂಥ ಒಂದು ಯಾವುದೋ ಒಂದು ಫಲ ಮಾತ್ರ ಅಲ್ಲ. ನಾವೆಷ್ಟೋ ಸರಿ ಬಹಳ ಪ್ರಾಥಮಿಕ ಹಂತದಲ್ಲಿ ಈ ಶಾಸ್ತ್ರಗಳನ್ನು, ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥ ಪ್ರಾಥಮಿಕ ಹಂತದಲ್ಲಿ ಪುಣ್ಯ ಪಾಪ ಅಂತಂದರೆ ನಮ್ಮ ಒಂದು ಅಕೌಂಟ್ ಇದ್ದಂತೆ. ನಮ್ಮ ಅಕೌಂಟಿನಲ್ಲಿ ನಾವು ಗಳಿಸಿದ ದುಡ್ಡನ್ನೆಲ್ಲ ಇಟ್ಟಿರ್ತಾರೆ, ಬೇಕಾದಾಗ ಮತ್ತೆ ಅದನ್ನು ಉಪಯೋಗ ಮಾಡ್ತೀವಿ. ಅದರಂತೆ ಆ ಪುಣ್ಯ, ಹಾಗೆ ಪಾಪನೂ ಕೂಡ ಅಂತ ಇಷ್ಟೇ ಆಲೋಚನೆ ಮಾಡ್ತಿದ್ವಿ. ಅದು ಸುಳ್ಳಲ್ಲ ಅಂತಲ್ಲ, ಸರಿಯೇ ಅದು. ಆದರೆ ಪುಣ್ಯ ಮತ್ತು ಪಾಪಗಳು ಇಟ್ ಈಸ್ ಮೋರ್ ಕಾನ್ಸೆಪ್ಚುವಲ್. ಅದು ನಮ್ಮ ಗ್ರಹಿಕೆಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಅದು ಗ್ರಹಿಕೆಗೆ ಸಂಬಂಧಪಟ್ಟದ್ದಾದ್ರಿಂದ ಗ್ರಹಿಕೆ ಸರಿಯಾಗಿದ್ದರೆ ಅದು ನಮಗೆ ಅಂಟೋದಿಲ್ಲ, ಗ್ರಹಿಕೆ ತಪ್ಪಾಗಿದ್ದರೆ ಅದು ನಮಗೆ ಅಂಟ್ಕೊಂಡು ಬಿಡ್ತದೆ. ಆ ಗ್ರಹಿಕೆ ಅಂತ ಅನ್ನೋದನ್ನೇ ಅನುಸಂಧಾನ ಅಂತ ಕರೀತಾರೆ. ಅದು ಒಂದು ಕ್ರಿಯೆ ಅನ್ನೋದಕ್ಕಿಂತ ಹೆಚ್ಚು ಅದು ಆನುಸಂಧಾನಿಕ, ಒಂದು ಫಿಸಿಕಲ್ ಕ್ರಿಯೆ ಅಂತ ಅನ್ನೋದಕ್ಕಿಂತ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಮಾಡುವ ಕೆಲಸವನ್ನು ಮನುಷ್ಯ 100% ಯಾರೂ ಕೂಡ ಪುಣ್ಯಕರ್ಮಗಳನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಈ ಜಗತ್ತಿನಲ್ಲಿ.
ಪುಣ್ಯ ಮತ್ತು ಪಾಪಗಳನ್ನು ಮಿಶ್ರವಾಗೇ ಮಾಡ್ತಿರ್ತಾನೆ. ಸ್ವಯಂ ಯಮಧರ್ಮ ಈ ಜಗತ್ತಿನಲ್ಲಿ ಧರ್ಮರಾಜನಾಗಿ ಬಂದರೂ ಕೂಡ ಆತ ಸರ್ವಾಂಗೀಣವಾಗಿ ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕಾಗಲಿಲ್ಲ, ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕಾಗಲಿಲ್ಲ. ಈ ಜಗತ್ತಿನ ಪರಿಸ್ಥಿತಿಯೇ ಆಗಿರ್ತದೆ. ಯಾವುದಾದ್ರೂ ರುಜಿಯೋಗಿ ಒಬ್ಬ ಬಂದರೆ ಆತನಿಗೆ ಬಂದು ಒದಗುವಂಥ ಪರಿಸ್ಥಿತಿಗಳೇ ಬಹಳ ಶುದ್ಧವಾಗಿರ್ತವೆ. ಅವನಿಗೆ ಸಿಗುವಂಥ ಮಾರ್ಗವೇ ನೇರವಾದ ಮಾರ್ಗ ಸಿಕ್ಕಿರ್ತದೆ. ಆದ್ದರಿಂದ ಅವನಿಗೆ ಆ ಪುಣ್ಯ ಕರ್ಮಗಳನ್ನು ಮಾಡಲಿಕ್ಕೆ ಬೇಕಾದ ಪ್ರಾರಬ್ಧವೇ ಇರ್ತದೆ. ನ್ಯಾಯವಾದಂಥ ಮಾರ್ಗದಲ್ಲಿ ನಡೀಲಿಕ್ಕೆ ಬೇಕಾದಂಥ ಅನುಕೂಲಗಳೇ ಅವನಿಗಿರ್ತವೆ. ಹಾಗಾಗಿ ಅವನಿಗಿದು ಹೆಚ್ಚು ಸಮಸ್ಯೆ ಆಗೋದೇ ಇಲ್ಲ. ಉಳಿದಂಥವರಿಗೆ ಪುಣ್ಯ ಮತ್ತು ಪಾಪ ಎರಡನ್ನೂ ಮಿಶ್ರಿತವಾದಂಥ ರೀತಿಯಲ್ಲೇ ಮಾಡಲಿಕ್ಕೆ ಇವರಿಗೆ ಪ್ರಾರಬ್ಧ ಇರ್ತದೆ ಅಂತ ಒಂದು ಒತ್ತಡ ಇರ್ತದೆ. ಆ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಭಗವಂತನ ಪ್ರೇರೇಪಣೆಯಿಂದ ಮಾಡಿದ್ದೀವಿ, ಭಗವಂತನ ಪ್ರಾರಬ್ಧಕ್ಕನುಸಾರವಾಗಿ ಮಾಡಿಸಿದ ಅಂತ ತಿಳ್ಕೊಂಡ್ಬಿಟ್ರೆ ಅದು ನಮಗೆ ಅಂಟ್ಕೊಳ್ಳೋದಿಲ್ಲ. ಅದಕ್ಕಾಗಿಯೇ ಮಹಾಭಾರತದಲ್ಲಿ ಈ ಎಲ್ಲ ತತ್ವಗಳು ಸ್ಪಷ್ಟವಾಗಿ ಪ್ರತಿಪಾದಿತ ಆಗಿವೆ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅಲ್ಲಿ ಏನಿದೆ ಅಂತಂದರೆ 18 ಅಕ್ಷೋಹಿಣಿ ಸೈನ್ಯಗಳು ನಾಶ ಆದವು. ಅದರಲ್ಲಿ ಅತಿ ಹೆಚ್ಚು ನಾಶ ಮಾಡಿದವರು ಯಾರು? ಭೀಮಾರ್ಜುನರು. ಅದರೊಳಗೂ ಅರ್ಜುನನಿಗಿಂತ ಭೀಮ ಹೆಚ್ಚು ಹತ್ಯೆ ಮಾಡಿದ. ಉಳಿದ ದುರ್ಯೋಧನಾದಿಗಳು ಸ್ವಲ್ಪ ಹತ್ಯೆ ಕಡಿಮೆನೇ ಮಾಡಿದ್ರು. ಆದರೆ ಈ ಭೀಮನಿಗಾಗಲಿ ಅರ್ಜುನನಿಗಾಗಲಿ, ವಿಶೇಷವಾಗಿ ಅರ್ಜುನನಿಗಿಂತ ಭೀಮನಿಗೆ ಆ ಯಾವ ಕಳಂಕ ತಟ್ಟಲಿಲ್ಲ. ಯಾಕೆ? ನಾವು ಮೊದಲು ಕೌರವರನ್ನ ಪಾಂಡವರನ್ನ ಹೋಲಿಸ್ಬೇಕು. ಅವರಲ್ಲಿ ಅರ್ಜುನನ್ನ ಮತ್ತು ಭೀಮನನ್ನ ಹೋಲಿಸ್ಕೋಬೇಕು. ಹೇಗೆ ಅಂತಂದರೆ, ಕೌರವರು ಏನು ತಿಳ್ಕೊಂಡಿದ್ರು, ಇದು ನಮಗೆ ಸಿಗಬೇಕಾದಂಥ ರಾಜ್ಯ, ಅದಕ್ಕಾಗಿ ನಾವು ಎಲ್ಲ ರೀತಿಯಾದಂಥ ಕುಟಿಲೋಪಾಯಗಳನ್ನು ಮಾಡಬೇಕು, ಏನಕ್ಕೆ ಪ್ರಕಾರೇಣ ರಾಜರಾಗಿ ನಿಂತ್ಕೊಂಡು ನಾವು ಮೆರಿಬೇಕು ಅಂತ ಆಲೋಚನೆ ಮಾಡ್ತಿದ್ರು. ಅವ್ರು ಯುದ್ಧ ಮಾಡೋದ್ರ ಉದ್ದೇಶ ಅದಾಗಿತ್ತು. ಹಾಗಾಗಿ ಅವರಿಗೆ ಆರಂಭದಲ್ಲಿ ಸ್ವರ್ಗದಲ್ಲಿ ಒಂದು ಸ್ವಲ್ಪ ಸುಖ ಸಿಕ್ಕಿತು, ಮುಂದೆ ಅವರೆಲ್ಲ ದುರ್ಗತಿಗೆ ಹೋಗಿಬಿಟ್ರು. ಇದು ಕೌರವರಿಗಾಗಿತ್ತು. ಆದರೆ ಪಾಂಡವರ ದೃಷ್ಟಿ ಏನಾಗಿತ್ತು ಅಂತಂದರೆ, ನಾವು ಯುದ್ಧವನ್ನೇನು ಮಾಡ್ತಿದ್ದೇವೆ, ಹೌದು, ಅತಿ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಆದರೆ ಯುದ್ಧವನ್ನೆಲ್ಲ ಮಾಡ್ತಿರೋದು ಭಗವಂತನ ಪ್ರೀತಿಯಾಗಿ ಮಾಡ್ತಿದ್ದೇವೆ, ಭಗವಂತನ ಪೂಜಾ ರೂಪವಾಗಿ ಮಾಡ್ತಿದ್ದೇವೆ ಅಂತ ಅನುಸಂಧಾನ ಇತ್ತು. ಹಾಗಾಗಿ ಆ 18 ಅಕ್ಷೋಹಿಣಿ ಸೈನ್ಯದಲ್ಲಿ, ಅದು ಮುಂದೆ ನಾವು ಮಹಾಭಾರತ ವಿಸ್ತಾರವಾಗಿ ಶ್ರವಣ ಮಾಡುವಾಗ ನೋಡ್ತೇವೆ. ನನಗೀಗ ಅಂಕಿ ಸಂಖ್ಯೆಗಳು ನೆನಪಿಲ್ಲ. ಹೆಚ್ಚಿನ ಭಾಗವನ್ನೆಲ್ಲ ಭೀಮಸೇನನೇ ಕೊಂದಿದ್ದ. ಪಾಂಡವರು ಅದರಲ್ಲೂ ಭೀಮಾರ್ಜುನರು ಕೊಂದಿದ್ರು. ಅರ್ಜುನನಿಗಿಂತ ಹೆಚ್ಚು ಭೀಮ ಕೊಂದಿದ್ದ. 100 ಜನ ಕೌರವರನ್ನ ಕೊಂದವನು ಈ ಭೀಮ ಒಬ್ಬನೇ. ಅರ್ಜುನ ಕೊಂದದ್ದು ಕರ್ಣನನ್ನ, ಆ ಸೈಂಧವನನ್ನ, ಇವರಿಬ್ಬರನ್ನ. ಭೀಷ್ಮನನ್ನು ಕೊಂದಿದ್ದ ಅದು ಏನೋ ಮುಂದೆ ಶಿಖಂಡಿಯನ್ನು ನಿಲ್ಲಿಸ್ಕೊಂಡು. ಅರ್ಜುನ ಅಷ್ಟೆಲ್ಲ ಉಳಿದೆಷ್ಟೋ ರಾಜರನ್ನ ಅವರಿವ್ರನ್ನೆಲ್ಲ ಕೊಂದ, ಬೇರೆ ಕಾಲಾಳುಗಳನ್ನ ಅವರಿವ್ರನ್ನ, ಹೆಚ್ಚೇನು ಖ್ಯಾತಿ ಇಲ್ಲದೆ ಇದ್ದಂಥವ್ರನ್ನೆಲ್ಲ ಕೊಂದ. ಹೆಚ್ಚು ಖ್ಯಾತರಾದವ್ರನ್ನೆಲ್ಲ ಸಂಹಾರ ಮಾಡಿದ್ದು ಭೀಮಸೇನನೇ. ಅಷ್ಟು ಮಾಡಿದ್ರು ಅವನಿಗೆ ಪಾಪ ಅಂಟಲಿಲ್ಲ. ಪಾಂಡವರು ಯಾರಿಗೂ ಅಂಟಲಿಲ್ಲ, ವಿಶೇಷವಾಗಿ ಭೀಮಸೇನಿಗಂತೂ ಅಂಟಲೇ ಇಲ್ಲ. ಯಾಕೆಂತಂದರೆ ಇದೆಲ್ಲ ಭಗವಂತನ ಪ್ರೇರೇಪಣೆಯಿಂದ ಮಾಡ್ತಿದ್ದೇವೆ, ಭಗವಂತನ ಪೂಜಾ ರೂಪವಾಗಿ ಮಾಡ್ತಿದ್ದೇವೆ ಅಂತ. ಅವ್ರ ಭಾಗ್ಯ ಎಂಥದ್ದು ಅಂತಂದರೆ, ನಮಗೆ ಯಾವುದೋ ಒಂದು ಕೆಲಸ ಮಾಡಲಿಕ್ಕೂ ನಮಗೂ ಭಗವಂತನ ಪ್ರೇರೇಪಣೆ ಕೊಡ್ತಿರ್ತಾನೆ. ಹೇಗೆ? ನಮ್ಮ ಬೆನ್ನ ಹಿಂದೆ ಭಗವಂತ ಅದೃಶ್ಯ ರೂಪದಿಂದ ನಿಂತಿರ್ತಾನೆ. ಕಣ್ಣಾರೆ ನಮಗೆ ಭಗವಂತ ಕಾಣಿಸುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಇವತ್ತು. ಅಂಥ ಸಾಧನೆ ನಾವಿನ್ನೂ ಮಾಡಿಲ್ಲ. ಹಾಗಾಗಿ ಅದೃಶ್ಯ ರೂಪದಿಂದ ಆತ ಪ್ರೇರೇಪಣೆ ಕೊಡ್ತಿರ್ತಾನೆ. ಅವರಿಗೆ ನೇರವಾದ ರೂಪದಿಂದ ಪ್ರೇರೇಪಣೆ ಕೊಡ್ತಿದ್ದ. ಇದು ಅಲ್ಲೇ ನಿಂತ್ಕೊಂಡು ಪ್ರೇರೇಪಣೆ ಕೊಡ್ತಿದ್ದ. ಯಾಕೆಂದ್ರೆ ಅವ್ರ ಯೋಗ್ಯತಾ ಅಂಥದ್ದಿತ್ತು. ಹಾಗಾಗಿ ಅವನೇನು ಮಾಡಿದ ಅಂತಂದರೆ, ಕೌರವರ ಕಡೆ ಸಂಧಾನಕ್ಕೆ ಅಂತ ಹೊರಟನಲ್ಲ ಕೃಷ್ಣ, ಸಂಧಾನಕ್ಕೆ ಹೊರಡುವಾಗಲೇ ಭೀಮಸೇನಿಗೆ ಹೇಳಿದ್ದ ಅಂತಂದರೆ, ಏನು ಹೇಳಿದ್ದ ಅಂದರೆ, ದ್ವೈಭಾರಃ ಸುಪರ್ಯಸ್ತ ಸನ್ಯಸ್ತಃ ಅಂತ ಹೇಳಿದ್ದ. ಯುದ್ಧದ ಭಾರ ನಿನ್ನ ಮೇಲಿದೆ ಅಂತ ಹೇಳಿ ಹೋಗಿದ್ದ. ಅವನಿಗೆ ಸಂಧಾನಕ್ಕೆ ಹೊರಟಿದ್ದೇನೆ ಅಂತ ಅವನಿಗೆ ಸಂಧಾನ ಆಗ್ತದೆ ಅನ್ನುವಂಥ ಭ್ರಾಂತಿ ಇರಲಿಲ್ಲ ದೇವರಿಗೆ, ಕೃಷ್ಣನಿಗೆ. ಸಂಧಾನ ಆಗೋದು ಅಲ್ಲ, ಇದು ಯುದ್ಧವೇ ಆಗಬೇಕಾದದ್ದು. ಯುದ್ಧದಲ್ಲಿ ಹೆಚ್ಚಿನ ಭಾರವೆಲ್ಲ ಭೀಮಸೇನನ ಮೇಲಿದೆ ಅಂತ ಮೊದಲೇ ಹೇಳಿ ಹೋಗಿದ್ದ. ಹೀಗೆ ಕೃಷ್ಣನ ಸ್ಪಷ್ಟವಾದ ಪ್ರೇರೇಪಣೆಯಿಂದಲೇ ಭೀಮಸೇನ ಮತ್ತು ವಿಶೇಷವಾಗಿ ಅವನ ಕಡೆಯಿಂದ ಆ ಗೀತೋಪದೇಶವನ್ನು ಪಡ್ಕೊಂಡು ಅರ್ಜುನ ಯುದ್ಧ ಮಾಡಿದರು. ಅದು ಮಹಾಭಾರತ ಸರ್ವಶಾಸ್ತ್ರಗಳ ನಿರ್ಣಯ ಅಂತ ಹೇಳಿದ ಯಾಕೆ ಅಂತಂದ್ರೆ ಈ ಕಾರಣದಿಂದ. ನೇರವಾಗಿ ಅಲ್ಲಿ ನಿಂತ್ಕೊಂಡು ತನ್ನ ವ್ಯಕ್ತವಾದ ಮಾತುಗಳಿಂದ ವಿಶ್ವರೂಪ ತೋರಿಸಿದ, ತನ್ನ ಮಹಿಮೆ ಏನು ಅಂತ ತೋರಿಸಿ ಅವರಿಬ್ಬರನ್ನ ಪ್ರೇರೇಪಣೆ ಮಾಡಿದ, ಭೀಮಾರ್ಜುನರನ್ನು. ಭೀಮನಿಗೂ ವಿಶ್ವರೂಪ ಕಂಡಿತ್ತು ಅಂತ, ಬರೇ ಅರ್ಜುನನಿಗೆ ವಿಶ್ವರೂಪ ಅಲ್ಲ, ವಿಶ್ವರೂಪ ಆಯಾ ವ್ಯಕ್ತಿಗಳಿಗೆ ಅವರವ್ರ ಯೋಗ್ಯತಾನುಸಾರ ಕಂಡೇ ಇತ್ತು. ಉಳಿದವರಲ್ಲಿ ದ್ರೋಣಾದಿಗಳಲ್ಲಿ ಭೀಷ್ಮಾದಿಗಳನ್ನು ಕೂಡ ಯುದ್ಧಕ್ಕೆ ಪ್ರೇರೇಪಣೆ ಮಾಡಿದ. ವಿದುರನನ್ನು ಯುದ್ಧಕ್ಕೆ ಪ್ರೇರೇಪಣೆ ಮಾಡಲಿಲ್ಲ. ಯುದ್ಧ ನಾನು ತೀರ್ಥಯಾತ್ರೆಗೆ ಹೋಗಿಬಿಡ್ತೇನೆ ಅಂತ ಹೋದ. ಆದರೆ ಈ ಭೀಷ್ಮ ದ್ರೋಣರು ಮಾತ್ರ ಬದ್ಧೋಸ್ಮರ್ಥೇನ ಕೌರವೈಹಿ ಅರ್ಥಸ್ಯ ಪುರುಷೋದಾಸಃ
ದಾಸಸ್ತ್ವರ್ಥೋ ನ ಕಸ್ಯಚಿತ್ ಬದ್ಧೋಸ್ನರ್ಥೇನ ಕೌರವೈಹಿ. ಎಲ್ಲರೂ ಈ ಜಗತ್ತಿನಲ್ಲಿ ದುಡ್ಡಿಗೆ ದಾಸರು, ದುಡ್ಡು ಮಾತ್ರ ಯಾರಿಗೂ ದಾಸನಲ್ಲ. ನಾವಿಬ್ರು ಆ ಕೌರವರ ಕಡೆಯಿಂದ ಕೈ ಕಟ್ಟಿಸ್ಕೊಳ್ಳಲ್ಪಟ್ಟಿದ್ದೇವೆ, ಯಾಕಂದ್ರೆ ಈ ಹಂಗಿನ ನಿಮಿತ್ತದಿಂದ ಅಂತ ಹೇಳಿ ಅಲ್ಲೇ ಉಳಿದ್ರು. ಅವರನ್ನು ಭಗವಂತ ಆ ಯುದ್ಧಕ್ಕೆ ಪ್ರೇರೇಪಣೆ ಮಾಡಿ ಅವರ ಪ್ರಾರಬ್ಧವು ಹಾಗೇ ಇತ್ತು. ಆದರೆ ದುಷ್ಟ ಪಕ್ಷದಲ್ಲಿ ಅವರನ್ನು ನಿಲ್ಲಿಸಿ ಈಗ ಅವರವ್ರ ಕಡೆಯಿಂದ ಆಯಾ ಕೆಲಸಗಳನ್ನು ತಗೊಂಡ. ಇಷ್ಟಾದರೂ ಕೊನೆಗೂ ಪಾಂಡವರಿಗೆ, ವಿಶೇಷವಾಗಿ ಭೀಮಸೇನಿಗೆ ಯಾವ ಪಾಪದ ಲೇಪವೂ ಬರಲಿಲ್ಲ. ಯಾಕಂದರೆ ಭಗವಂತನ ಪೂಜಾ ತಿಳ್ಕೊಂಡಿದ್ದ, ಅವನು ಪ್ರೇರೇಪಣೆಯಿಂದ ಕೆಲಸ ಮಾಡ್ತಿದ್ದೇವೆ ಅಂತ ತಿಳ್ಕೊಂಡಿದ್ದ. ಅದನ್ನು ಇಡೀ ಭಗವದ್ಗೀತಾದಲ್ಲಿ ಯುದ್ಧ ಮಾಡೋದಕ್ಕಿಂತ ಮುಂಚೆ ಯದೇವ ವಿದ್ಯೆಯ ಕರೋತಿ ತದೇವ ಯದೇವ ವಿದ್ಯೆಯ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತ ಉಪನಿಷತ್ತು ಹೇಳ್ತದೆ. ಏನೇ ಕೆಲಸ ಮಾಡುವಾಗೂ ಜ್ಞಾನಪೂರ್ವಕವಾಗಿ ಮಾಡಬೇಕು. ಜ್ಞಾನಪೂರ್ವಕವಾಗಿ ಮಾಡಬೇಕು ಅನ್ನೋದನ್ನು ಅರ್ಜುನ ಆ ಯುದ್ಧ ರೂಪವಾದ ಕ್ರಿಯಾ ಮಾಡುವಾಗ ಅವನಿಗೆ ಜ್ಞಾನ ತುಂಬಿ ಕಳಿಸಿದ. ಅದು ಪ್ರತಿಯೊಬ್ಬ ಸಾಧಕನೂ ಕೂಡ ಈ ಜಗತ್ತಿನಲ್ಲಿ ಜ್ಞಾನವನ್ನು ತನ್ನಲ್ಲಿ ತುಂಬಿಕೊಂಡು, ಭಗವಂತ ಕೊಟ್ಟಂಥ ಜ್ಞಾನವನ್ನು ತುಂಬಿಕೊಂಡು, ಶಾಸ್ತ್ರಗಳ ಜ್ಞಾನವನ್ನು ತಮ್ಮಲ್ಲಿ ತುಂಬಿಕೊಂಡು ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ಜ್ಞಾನಪೂರ್ವಕ ಆಗುವಂತೆ ನೋಡ್ಕೊಳ್ಬೇಕು ಅಂತ ತಿಳಿಸಿದೆ. ವಸ್ತುತಃ ಭಗವಂತ 18 ಅಧ್ಯಾಯಗಳಲ್ಲಿ ಆ ಸಂದರ್ಭದಲ್ಲಿ ಹೇಳಿದ ವಿಷಯಗಳನ್ನು ಈ ಮೊದಲು ಕೇಳದೇ ಇದ್ದವನಲ್ಲ ಅರ್ಜುನ, ತಿಳಿದೇ ಇದ್ದವನಲ್ಲ. ಆದರೂ ಆ ಸಮಯದಲ್ಲಿ ಅವನಿಗೆ ಭ್ರಾಂತಿ ಬರುವಂತೆ ಮಾಡಿಸಿ ಆ ಸಂದರ್ಭದಲ್ಲಿ ಅವನಿಗೆ ಅದನ್ನು ಅದನ್ನು ತುಂಬಿ ಆ ಕೆಲಸವನ್ನು ಆತ ಮಾಡಿಸಿದ. ಹಾಗಾಗಿ ಪುಣ್ಯ ಕೆಲಸ ಪಾಪ ಕೆಲಸ ಅಂತನ್ನೋದು ಅದು ಕೇವಲ ಕ್ರಿಯಾ ಅಲ್ಲ, ಅದೊಂದು ಕಾನ್ಸೆಪ್ಟ್, ಅದೊಂದು ಗ್ರಹಿಕೆ, ಅದೊಂದು ಅನುಸಂಧಾನ ಅದು. ಹಾಗಾಗಿ ಆ ಅನುಸಂಧಾನ ಶುದ್ಧವಾಗಿದ್ದರೆ ಮನುಷ್ಯ ಯಾವ ಕೆಲಸವನ್ನು ಮಾಡಿದರೂ ಕೂಡ ಆತ ಅದಕ್ಕೆ ಬಾಧೆಗೊಳಗಾಗೋದಿಲ್ಲ ಅಂತ ನಮ್ಗೆ ಆಶ್ಚರ್ಯ ಅನ್ನಿಸ್ತದೆ. ಹಾಗಾದರೆ ಕಾನ್ಸೆಪ್ಟ್ ಬಹಳ ಶುದ್ಧವಾಗಿದ್ದರೆ ಎಂಥ ನರಮೇಧ, ಯಾರೋ ನಿರಪರಾಧಿಗಳಾದಂಥವ್ರ ಸಂಹಾರ, ಯಾರೋ ಒಳ್ಳೆಯವರಿಗೆ ತೊಂದರೆ, ಇಂಥದ್ದೆಲ್ಲ ಕೊಟ್ಟರು ನಡೀತದ? ಹಾಗಲ್ಲ. ಕಾನ್ಸೆಪ್ಟ್ ಯಾರ್ದು ಶುದ್ಧವಾಗಿರ್ತದಲ್ಲ, ಅನುಸಂಧಾನ ಯಾರ್ದು ಪರಮೋಚ್ಚ ರೀತಿಯಲ್ಲಿ ಶುದ್ಧ ಆಗಿರ್ತದಲ್ಲ, ಅಂಥವನ ಕಡೆಯಿಂದ ಅಂಥವ ಏನಾದರೂ ಹತ್ಯೆ ಮಾಡೋ ಪ್ರಸಂಗ ಬಂದರೆ, ಯಾರ ಹತ್ಯೆ ಆಗಬೇಕು ಅಂತ ಭಗವಂತನ ಸಂಕಲ್ಪ ಇದೆ ಅದು ನೋಡಿಕೊಂಡೇ ಅವನು ಹತ್ಯೆ ಮಾಡ್ತಾನೆ. ಇಲ್ಲದೇ ಇದ್ದವ್ರು, ನಮ್ಮಂಥವರಿಗೆ, ಯಾರೋ ಸಜ್ಜನರಾದವರಿಗೆ, ನಿರಪರಾಧಿಗಳಿಗೆ ನಾವು ತೊಂದರೆ ಕೊಡ್ತೀವಲ್ಲ ಕೆಲವೊಂದು ಬಾರಿ, ಯಾರ್ಯಾರ್ದು ಮನಸ್ಸು ನೋಯಿಸ್ತೀವಲ್ಲ. ನಾವೆಲ್ಲ ಬಿಲ್ಲು ಹಿಡಿದಿಲ್ಲ, ಬಾಣ ಹಿಡಿದಿಲ್ಲ, ಬಂದೂಕು ಹಿಡಿದಿಲ್ಲ, ಆದರೂ ನಮ್ಮ ಚಟುವಟಿಕೆಗಳಿಂದ ಯಾರ್ಯಾರನ್ನು ನೋಯಿಸ್ತೀವಲ್ಲ. ನಮಗೆ ಯಾರನ್ನು ನೋಯಿಸ್ಬೇಕು, ಯಾರನ್ನು ನೋಯಿಸಬಾರ್ದು, ಯಾರಿಗೆ ಏನನ್ನು ಮಾತಾಡಬೇಕು, ಯಾರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು, ಯಾವ ಕಲ್ಪನೆಗಳು ನಮಗಿಲ್ಲ. ಭಗವಂತನ ಸಂಕಲ್ಪ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಭಗವಂತನ ಸಂಕಲ್ಪಗಳು ನಮ್ಮ ಸಂಕಲ್ಪಗಳು ವಿರುದ್ಧ ದಿಕ್ಕಿನಲ್ಲಿ ಹೊರಟಿವೆ. ಆದರೆ ಆ ರುಜಿಯೋಗಿ ಏನಿರ್ತಾನಲ್ಲ, ಅವನ ಸಂಕಲ್ಪ, ಭಗವಂತನ ಸಂಕಲ್ಪ, ಅವನ ಸಂಕಲ್ಪ ಯಾವತ್ತೂ ಒಟ್ಟಿಗೆ ಇರ್ತವೆ. ಅದನ್ನು ತಿಳ್ಕೊಂಡು ಆ ಕೆಲಸ ಮಾಡ್ತಾನೆ. ಹಾಗಾಗಿ ಅನುಸಂಧಾನ ಶುದ್ಧವಾಗಿರೋದು ಅಂತಂದ್ರೂ ಭಗವಂತನ ಚಿಂತನೆಗೆ ಅನುಸಾರವಾಗಿ ಭಗವಂತನ ಸಂಕಲ್ಪಕ್ಕನುಸಾರವಾಗಿ ಕೆಲಸ ಮಾಡೋದು ಅಂತಂದ್ರು ಅವೆರಡು ಅಂಥವರಲ್ಲೇ ಬರ್ಲಿಕ್ಕೆ ಸಾಧ್ಯ. ಇದು ಬಿಟ್ಟು ಅದಿರೋದಿಲ್ಲ, ಅದು ಬಿಟ್ಟು ಇದಿರೋದಿಲ್ಲ. ಇವು ಶಾಸ್ತ್ರ ಹೇಳಿದ್ದನ್ನು ನಾವು ಮನನ ಮಾಡಬೇಕು. ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ ತಿಲಜ ಕಶ್ಮಲ ತ್ಯಜಿಸಿ ದೀಪವು ತಿಳಿಯ ತೈಲವ ಗ್ರಹಿಸಿ ಮಂದಿರದೊಳಗೆ ವ್ಯಾಪಿಸಿ ಇಪ್ಪ ಕತ್ತಲೆ ಭಂಗಿಸುವ ತೆರದಿ ಕಲಿ ಮೊದಲುಗೊಂಡ ಅಖಿಲ ದಾನವ ಕುಲಜರನು ಅನುದಿನ ಮಾಳ್ಪ ಪುಣ್ಯಜ ಫಲವ ಬ್ರಹ್ಮಾದ್ಯರಿಗೆ ಕೊಟ್ಟು ಅಲ್ಲಲ್ಲಿ ರಮಿಸುವನು. ಮುಂದಿನ 32ನೇ ಪದ್ಯ ಇದು. ಒಂದು ದೀಪ ಹಚ್ಚಿಟ್ಟಿರ್ತೀವಿ ನಾವು ಗರ್ಭಗೃಹದಲ್ಲಿ. ಆ ದೀಪ ಎಣ್ಣೆಯನ್ನು ಹೀರ್ಕೊಂಡು ತಾನು ಬೆಳಗ್ತದಲ್ಲ, ಪ್ರಕಾಶ ಕೊಡ್ತದಲ್ಲ, ಆ ಎಣ್ಣೆಯಲ್ಲಿ ಒಂದಿಷ್ಟು ಕೊಬ್ಬು ಇದೆ, ಕೊಬ್ಬಿನ ಅಂಶ ಇದೆ, ಸ್ನೇಹಾಂಶ, ಜಿಡ್ಡಿನ ಅಂಶ ಇದೆ, ಅದನ್ನು ಸ್ವೀಕಾರ ಮಾಡ್ತದೆ. ಹಾಗೆ ಅಲ್ಲೊಂದಿಷ್ಟು ಕೊಳೆ ಇದೆ, ಕೊಳೆ ಅಂದರೆ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಪರಿತ್ಯಾಗ ಮಾಡ್ತದೆ, ಅಲ್ಲಲ್ಲೇ ಬಿಟ್ಟು ಬಿಡ್ತದೆ. ಬಿಟ್ಟು ಆ ದೀಪ ತಿಳಿಯಾದ ಎಣ್ಣೆಯನ್ನು ಮಾತ್ರ ಸ್ವೀಕಾರ ಮಾಡಿ ಆಲಯದೊಳಗೆ ಎಲ್ಲ ಕಡೆ ಬೆಳಕನ್ನು ಅದು ಕೊಡ್ತದೆ. ಅದರಂತೆ ಈ ಭಗವಂತ ಏನು ಮಾಡ್ತಾನೆ ಅಂತಂದರೆ, ಕಲಿ ಮೊದಲಾದವರಲ್ಲೂ ಇದ್ದಾನೆ, ಬ್ರಹ್ಮಾದಿ ದೇವತೆಗಳಲ್ಲೂ ಇದ್ದಾನೆ. ಆ ಕಲಿ ಮೊದಲಾದ ದಾನವರು ನಿತ್ಯ ಏನು ಪುಣ್ಯಕರ್ಮಗಳನ್ನು ಮಾಡ್ತಿರ್ತಾರಲ್ಲ, ಆ ಪುಣ್ಯಕರ್ಮ ಏನಾದರೂ ಒಂದು ಆಕಸ್ಮಿಕ ಒಳ್ಳೆಯ ಕೆಲಸಗಳನ್ನು ಅವರು ಮಾಡ್ತಿರ್ತಾರೆ, ಯಾವಾಗ ಯಾವಾಗ ಒಮ್ಮೊಮ್ಮೆ. ಅನುದಿನ ಮಾಡುವಂಥ ಕೆಲಸಗಳಿಂದ ಹುಟ್ಟುವ ಪುಣ್ಯಾದಿಗಳನ್ನು ಬ್ರಹ್ಮಾದಿಗಳಿಗೆ ತೊಗೊಂಡೋಗಿ ಕೊಡ್ತಾನೆ. ಮತ್ತು ಕೆಲವು ಸಜ್ಜನರಾದವರು, ಬ್ರಹ್ಮಾದಿಗಳು ಪಾಪ ಮಾಡೋದಿಲ್ಲ, ಉಳಿದ ಕೆಲವು ಜೀವಿಗಳು ಮಾಡುವಂಥ ಪಾಪಗಳನ್ನೆಲ್ಲ ಅವ್ರಿಗೆ ತೊಗೊಂಡೋಗಿ ಕೊಡ್ತಾನೆ. ಅದು ಇಲ್ಲಿ ಬರಲಿಲ್ಲ, ಆದರೂ ಅದನ್ನು ನಾವು ತಿಳ್ಕೊಳ್ಬೇಕಷ್ಟೆ.
ತಿಲಜ, ತಿಲ ಅಂದರೆ ಎಳ್ಳು, ತಿಲಜ ಅಂದರೆ ಎಳ್ಳಿನಿಂದ ಹುಟ್ಟಿದಂಥ ಎಳ್ಳೆಣ್ಣೆ, ಸಾಮಾನ್ಯವಾಗಿ ಎಣ್ಣೆ. ಆ ಎಣ್ಣೆ ಅಂತನ್ನೋದು ಕಶ್ಮಲ ತ್ಯಜಿಸಿ, ಕಶ್ಮಲವನ್ನು ಪರಿತ್ಯಾಗ ಮಾಡಿ, ಅಥವಾ ಇದು ಹೀಗೆ ತಿಳ್ಕೋಬೇಕು, ದೀಪ ಏನಿದೆಯಲ್ಲ ಅದು ಎಣ್ಣೆಯಲ್ಲಿರುವಂಥ ಕಶ್ಮಲವನ್ನು ಪರಿತ್ಯಾಗ ಮಾಡಿ ತಿಳಿಯ ತೈಲವ ಗ್ರಹಿಸಿ ಸ್ವಚ್ಛವಾದ ಎಣ್ಣೆಯನ್ನು ಮಾತ್ರ ಸ್ವೀಕಾರ ಮಾಡಿ ಮಂದಿರದೊಳಗೆ ವ್ಯಾಪಿಸಿ, ಎಲ್ಲ ಕಡೆ ವ್ಯಾಪಿಸಿ ಇಪ್ಪ ಕತ್ತಲೆ ಭಂಗಿಸುತ್ತಿರದೆ, ಎಲ್ಲ ಕತ್ತಲೆಯನ್ನು ಕೂಡ ಅದು ಹೊಡೆದು ಓಡಿಸ್ತದೆ. ಕಲಿ ಮೊದಲುಗೊಂಡು ಅಖಿಲ ದಾನವ ಕುಲಜರನು, ಕಲಿಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದಾನವ ಕುಲದಲ್ಲಿ ಹುಟ್ಟಿದಂಥವರನ್ನ ಕುಲಜರನು ಅನುದಿನ ಮಾಳ್ಪ, ಕುಲಜರು ಅಂತ ತಿಳ್ಕೋಬೇಕು, ಕುಲಜರನ್ನು ಬೇಡ, ಕುಲಜರು, ಆ ಎಲ್ಲ ರಾಕ್ಷಸರು ಅನುದಿನ ಪ್ರತಿನಿತ್ಯ ಏನು ಮಾಡ್ತಾರಲ್ಲ ಪುಣ್ಯ ಕೆಲಸ, ಅದನ್ನು ಬ್ರಹ್ಮಾದ್ಯರಿಗೆ ಕೊಡ್ತಾನೆ. ಅವ್ರು ಮಾಡೋ ಪಾಪವನ್ನು ಬಿಟ್ಟು ಬಿಡ್ತಾನೆ. ಪಾಪ ಅಂತನ್ನೋದು ಅದು ಕಾರ್ಬನ್ ಡೈಆಕ್ಸೈಡ್, ಅದನ್ನಲ್ಲೇ ಬಿಟ್ಟು ಅವ್ರು ಮಾಡೋ ಪುಣ್ಯವನ್ನು ಈತಗೆ ತೊಗೊಂಡೋಗಿ ಕೊಡ್ತಾನೆ. ಆ ಮೂಲಕ ಏನಾಯ್ತಂದ್ರೆ ಬ್ರಹ್ಮಾದಿ ದೇವತೆಗಳು ಕೊಟ್ಟಿದ್ದರಿಂದ ಆ ಬ್ರಹ್ಮಾದಿ ದೇವತೆಗಳು ಮತ್ತು ಆ ಎಲ್ಲ ಪರಿಸರ ಆ ಗರ್ಭಗೃಹದೊಳಗೆ ಬೆಳಕು ಬಂದಂತೆ ಬ್ರಹ್ಮಾದಿ ದೇವತೆಗಳಿಗೆ, ಸಜ್ಜನರಿಗೆ, ಭಕ್ತರಿಗೆ ಆ ಪುಣ್ಯವನ್ನು ಕೊಟ್ಟದ್ರಿಂದ ಪರಿಸರ, ಪ್ರದೇಶ, ಮನಸ್ಸು, ದೇಹ ಎಲ್ಲ ಶುದ್ಧ ಆಯಿತು ಅಂತ ಹೀಗೆ ತಿಳ್ಕೊಳ್ಬೇಕು. ವಿಜ್ಞಾನರೋಚಿ ಪರಿಪೂರಿತಾಂತರ್ ಭಾಷಾಂಡಕೋಟಿಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಉದ್ದೇಶಪೂರ್ವಕವಾಗಿ ನೆನಪು ಮಾಡ್ಕೋತಿದ್ದೀನಿ. ಶ್ಲೋಕ ತಂತ್ರಸಾರದ ಶ್ಲೋಕ ಇದು, ವೇದವ್ಯಾಸರನ್ನು ವರ್ಣನೆ ಮಾಡುವಂಥ ಶ್ಲೋಕ. ನಾವು ಇನ್ನೂ ಆ ಭಗವಂತರು 2 ತೋಳುಗಳ ಗುಂಗಿನಿಂದ ಹೊರಗೆ ಬಂದಿಲ್ಲ. ಮೊನ್ನೆ ಸೋಮವಾರ ದಿವಸ ಮತ್ತು ಅದಾದಮೇಲೆ ಗುರುವಾರ ದಿವಸ ನಾವೇನ ತೋಳುಗಳ ಬಗ್ಗೆ ಹೇಳಿದ್ವಿ, ಭಗವಂತನ ತೋಳುಗಳ ಬಗ್ಗೆ ಮಂಗಳವಾರ ದಿವಸ. ಆ ಭಗವಂತನ ತೋಳುಗಳನ್ನು ಮೋದ ಪ್ರಮೋದ ಅಂತ ಉಪಾಸನೆ ಮಾಡಬೇಕು. ಭಗವಂತನ ಕೈಗಳಲ್ಲಿ ಯಾವ್ಯಾವ ಆಯುಧಗಳು ಇರ್ತವೆ, ಆಯುಧಗಳಿಂದ ನಮಗೆ ದೊರೆಯಬೇಕಾದ ಸಂಕೇತ ಏನು, ಅದೇನಿದೆಯಲ್ಲ ಅದು ನಾವಿನ್ನೂ ಹೊರಗೆ ಬಂದಿಲ್ಲ. ಯಾಕೆ ಅಂತಂದರೆ ಭಗವಂತ ಎಲ್ಲ ಕೆಲಸಗಳನ್ನು ಯಾವ ರೀತಿಯಿಂದ ಮಾಡ್ತಾನೆ. ಇದು ಈ ದೀಪ ಅಂತಂದು ಕತ್ತಲೆಯನ್ನು ಹೊಡೆದೋಡಿಸ್ತದೆ ಅಂತ ಬಂತಲ್ಲ, ಅದರಂತೆ ಆ ವೇದವ್ಯಾಸ ದೇವರು ಏನು ಮಾಡ್ತಾರಂದರೆ ತನ್ನ 2 ಕೈಗಳಲ್ಲಿ ಬಲಗೈಯಲ್ಲಿ ಜ್ಞಾನ ಮುದ್ರಾ ಹಿಡಿದಿರ್ತಾರೆ, ಎಡಗೈಯಲ್ಲಿ ವರಮುದ್ರಾ ಅಥವಾ ಅದಕ್ಕೆ ಅಭಯ ಮುದ್ರಾ ಅಂತ ಕರೀತಾರೆ. ಜ್ಞಾನ ಮುದ್ರಾ ಅಂತಂದ್ರೆ ಗೊತ್ತು, ಅಂಗೈ ಚಾಚಿರಬೇಕು, ಅದರಲ್ಲಿ ಹೆಬ್ಬೆರಳು ಮತ್ತು ತೋರ್ಬೆರಳು ಕೂಡ್ಕೊಂಡಿರ್ಬೇಕು, ಇದು ಜ್ಞಾನ ಮುದ್ರಾ. ಅಭಯ ಮುದ್ರಾ ಅಂತಂದ್ರೆ ಕೈ ಮೇಲೆ ಚಾಚಿರಬೇಕು. ಇದು ವೇದವ್ಯಾಸ ದೇವರ ಪ್ರತಿಮಾಕ್ಕೊಂದಕ್ಕೆ ಸ್ವಲ್ಪ ಅಸಾಧಾರಣವಾದಂಥ ಮುದ್ರಾ ಇದೆ. ಈ ಅಭಯ ಹಸ್ತ ಅಥವಾ ವರಹಸ್ತ ಇದೆಯಲ್ಲ, ಅಂಗೈಯನ್ನು ಮೇಲ್ಮುಖವಾಗಿ ಚಾಚಿರುವುದು, ಇದು ಎಡಗೈಯಲ್ಲಿರೋದಿಲ್ಲ, ಬೇರೆ ಯಾವುದಕ್ಕೂ. ಉಳಿದಕ್ಕೆಲ್ಲದಕ್ಕೂ ಬಲಗೈಯಲ್ಲೇ ಇರ್ತದೆ. ಉಳಿದೆಲ್ಲ ಪ್ರತಿಮೆಗಳಿಗೂ ಕೂಡ ವರಹಸ್ತ ಅಥವಾ ಅಭಯಹಸ್ತ ಮೇಲ್ಮುಖವಾಗಿ ಚಾಚಿದ್ದಿದ್ರೆ ಅದು ಬಲಗೈಯೇ, ಕೆಳಮುಖವಾಗಿ ಚಾಚಿದ್ದಿದ್ರೆ ಅದು ಎಡಗೈಯೇ. ಇವು ಅಸ್ತವ್ಯಸ್ತ ಆಗಿರೋದಿಲ್ಲ. ಹಾಗಾಗಿ ಮೇಲ್ಮುಖವಾಗಿ ಚಾಚಿದ ಕೈ ಅದು ಎಡಗೈ ಆಗಿರೋದು ವೇದವ್ಯಾಸರಲ್ಲಿ ಮಾತ್ರ. ಯಾಕೆಂದ್ರೆ ಅವರಿಗೆ ಬಲಗೈಯಲ್ಲಿ ಜ್ಞಾನ ಮುದ್ರಾ ಇದೆ. ಹೈಗ್ರೀವ ರೂಪದ ಒಂದು ಅನುಸಂಧಾನ ಮಾಡಿಕೊಂಡಾಗ ಅಲ್ಲಿಯೂ ಕೂಡ ಬಲಗೈಯಲ್ಲಿ ಜ್ಞಾನ ಮುದ್ರಾ ಇದೆ, ಆದರೆ ಎಡಗೈಯಲ್ಲಿ ಅಲ್ಲಿ ವರಮುದ್ರಾ ಅಥವಾ ಅಭಯ ಮುದ್ರಾ ಇಲ್ಲ. ಅಲ್ಲಿರೋದೇನಂದ್ರೆ ಒಂದು ಪುಸ್ತಕ ಮತ್ತು ತನ್ನ ಕಿರುಬೆರಳಿನಿಂದ ತನ್ನ ಪಾದವನ್ನು ತೋರಿಸುವಂಥ ಒಂದು ಕರಕಮಲ. ಹೀಗೆ ಈ ವೇದವ್ಯಾಸರ ಪ್ರತಿಮೆ ಒಂದು ಬಿಟ್ಟರೆ ಉಳಿದ ಯಾವ ಪ್ರತಿಮೆಗಳಿಗೂ ಕೂಡ ಎಡಗೈಯಲ್ಲಿ ಆ ಮೇಲೆ ಚಾಚಿದಂಥ ಹಸ್ತ ಇಲ್ಲ. ಅದು ವಿಶಿಷ್ಟ ವೇದವ್ಯಾಸರಿಗೆ. ತರ್ಕ ಅಭಯೇತಂ ಅಂತ ತಂತ್ರಸಾರದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಹಾಗಾಗಿ ಒಂದು ತರ್ಕ ಅಂದರೆ ಜ್ಞಾನ, ಆಲೋಚನೆ ಅಂತ ಅರ್ಥ, ತಪಸ್ಸು ಅಂತ ಅರ್ಥ. ಒಂದು ಬಲಗೈಯಿಂದ ಜ್ಞಾನ ಮುದ್ರೆಯನ್ನು ತೋರಿಸ್ತಾ ಇದ್ದಾನೆ, ಎಡಗೈಯಿಂದ ಅಭಯವನ್ನು, ನಿಮಗೆಲ್ಲ ಅಭಯವನ್ನು ಕೊಡ್ತಿದ್ದಾನೆ ಅಂತ ತೋರಿಸ್ತಿದ್ದಾನೆ. ಈಗ ವರ ಯಾವುದಂತಂದ್ರೆ ಆ ಅಭಯವೇ ವರ, ಅಥವಾ ಈ ಕಡೆ ಜ್ಞಾನ ಮುದ್ರಾ ಇದೆಯಲ್ಲ, ಆ ಜ್ಞಾನ ಮುದ್ರಾವೇ ವರ. ಜ್ಞಾನವನ್ನು ತೋರಿಸ್ತಾನೆ, ಅದರಿಂದ ಮೂಲಕನೇ ವರವನ್ನು ತೋರಿಸ್ತಾನೆ. ವಿಜ್ಞಾನ ರೋಚಿ ಪರಿಪೂರಿತಾಂತರ ಬಾಹ್ಯಾಂಡ ಕೋಟಿಂ. ವಿಜ್ಞಾನ ರೋಚಿ, ತನ್ನ ಜ್ಞಾನ ಏನಿದೆಯಲ್ಲ ಭಗವಂತನ ಜ್ಞಾನ, ಆತನೇ ಜ್ಞಾನ ಸ್ವರೂಪ. ಆ ಜ್ಞಾನದ ಬೆಳಕಿನಿಂದ ಪರಿಪೂರಿತಾಂತರ ಬಾಹ್ಯಾಂಡ ಕೋಟಿಂ, ಬ್ರಹ್ಮಾಂಡದ ಒಳ ಹೊರಗನ್ನೆಲ್ಲ ಆತ ತುಂಬಿದ್ದಾನೆ. ಹೀಗೆ ನಾವು ವೇದವ್ಯಾಸನನ್ನ ತಿಳ್ಕೊಳ್ಬೇಕು. ಪರಿಪೂರಿತಾಂತರ ಬಾಹ್ಯಾಂಡ ಕೋಟಿ, ಅಂತರ್ಬಾಹ್ಯ ಅಂಡಕೋಟಿ. ಅದು ಏನು ಒಂದೊಂದು ಬ್ರಹ್ಮಾಂಡ ಅಲ್ಲ, ಅದೆಷ್ಟೋ ಬ್ರಹ್ಮಾಂಡಗಳು ತುಂಬುವಷ್ಟು ಪ್ರಕಾಶ. ವಸ್ತುತಃ ಒಂದು ಕಾಲದಲ್ಲಿರೋದು ಒಂದೇ ಬ್ರಹ್ಮಾಂಡ, ಆದರೆ ಆ ಪ್ರಕಾಶ ಎಲ್ಲ ಅನೇಕ ಬ್ರಹ್ಮಾಂಡಗಳು ಒಂದು ವೇಳೆ ಇದ್ದು ಅದನ್ನೆಲ್ಲ ತುಂಬುವಷ್ಟು ಶಕ್ತಿ ಉಳ್ಳದ್ದು. ಹರಿತೋಪಲಾಭಂ, ಹರಿತ ಅಂತಂದ್ರೆ ಹಸಿರು ಬಣ್ಣ ಅಥವಾ ನೀಲ ಬಣ್ಣ. ಹರಿತ
ಉಪಲ ಅಂತಂದ್ರೆ ಇದು ಶಿಲಾ, ಇಂದ್ರನೀಲಮಣಿ. ಇಂದ್ರನೀಲಮಣಿಯಂತೆ ಹೊಳೆಯುವ ಹಸಿರು ನೀಲ ಬಣ್ಣದ ಕಾಂತಿ ಇದ್ದವನು. ನೀಲ ಅಂದ್ರೆ ಪುರೇ ನೀಲ ಅಲ್ಲ, ಆ ನೀರೊಳಗೆ ಸ್ವಲ್ಪ ಕೆಂಪು ಸೇರಿರ್ತದೆ, ಸ್ವಲ್ಪ ಹಸಿರು ಸೇರಿರ್ತದೆ. ಹಾಗಾಗಿ ಹರಿತ ಉಪಲಾಭಂ. ತರ್ಕ ಅಭಯೇತಂ, ಒಂದು ಕೈಯಲ್ಲಿ ಜ್ಞಾನ ಮುದ್ರಾ ಇದೆ, ಮತ್ತೊಂದು ಕೈಯಲ್ಲಿ ಅಭಯ ಮುದ್ರಾ ಇದೆ. ವಿಧಿ ಶರ್ವಪೂರ್ವ ಗೀರ್ವಾಣ ವಿಜ್ಞಾನದಂ. ಇದು ವಿಧಿ ಚತುರ್ಮುಖ ಬ್ರಹ್ಮ, ಶರ್ವ ರುದ್ರ, ಇವೇ ಮೊದಲಾದ ಎಲ್ಲ ದೇವತೆಗಳಿಗೂ ಕೂಡ ಆತ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ತಿಲಜ ಕಶ್ಮಲ ತ್ಯಜಿಸಿ ಆ ದೀಪ ಅಂತನ್ನೋದು ತಿಳಿಯ ತೈಲವ ಗ್ರಹಿಸಿ ಅದು ಆ ಎಲ್ಲ ಮಂದಿರದೊಳಗೆ ವ್ಯಾಪಿಸ್ತದೆ. ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ ಆ ಬೆಳಕು. ವ್ಯಾಪಿಸಿಕೊಂಡಿದ್ದು ಇದ್ದ ಕತ್ತಲೆಯ ಭಂಗಿಸುವ ತೆರದಿ ಕತ್ತಲೆಯನ್ನು ನಾಶ ಮಾಡ್ತದೆ. ಮತ್ತೆ ಆ ಬ್ರಹ್ಮಾದಿ ದೇವತೆಗಳಿಗೆ ಕಲಿ ಮೊದಲಾದವರು ಏನು ಪಾಪ ಮಾಡಿರ್ತಾರೆ, ಆ ಪಾಪವನ್ನೆಲ್ಲ ಅಲ್ಲೇ ಪರಿತ್ಯಾಗ ಮಾಡಿ ಪುಣ್ಯವನ್ನು ಇವರಿಗೆ ತಂದು ಕೊಡ್ತಾನೆ. ಹೀಗೆ ಭಗವಂತನ ಆ ಎರಡು ತೋಳುಗಳವು, ಒಂದು ಜ್ಞಾನ ಮುದ್ರಾ, ಒಂದು ಅಭಯ ಮುದ್ರಾ ಇದ್ದಂಥದ್ದು. ಅವೇ ಆ ಮೋದ ಮತ್ತು ಪ್ರಮೋದದ ತೋಳುಗಳು. ಹೀಗೆ ಉಪಾಸನೆ ಮಾಡಬೇಕು. ಇದ್ದಲೆಯು ನಿತ್ಯದಲ್ಲಿ ಮೇಧ್ಯಾಮೇಧ್ಯ ವಸ್ತುಗಳುಂಡು ಲೋಕದಿ ಶುದ್ಧ ಶುಚಿಯೆಂದೆನಿಸಿಕೊಂಬನು ವೇದ ಸ್ಮೃತಿಗಳು. ಬುದ್ಧಿಪೂರ್ವಕವಾಗಿ ವಿಭುದರು ಶ್ರದ್ಧೆಯಿಂದರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಗೊಂಡು ಉದ್ಧರಿಸುತ್ತಿಪ್ಪ. ಇದ್ದಲಿ, ಈ ಇದ್ದಲೆಯು ಅಂತಂದ್ರೆ, ಆ ಇದ್ದಲೆ ಅಂತಂದ್ರೆ ಎರಡು ತಲೆ ಇದ್ದವನು ಅಂತ ಅರ್ಥ. ತಲೆ ಅಂದ್ರೆ ಎರಡು ತಲೆಗಳು. ಇದ್ದಲೆ ಅಂದ್ರೆ ಎರಡು ತಲೆಗಳು, ಇಬ್ಬಗೆ ಅಂತಂತಾರಲ್ಲ, ಆ ಥರ ಶಬ್ದ ಇದು. ಆ ಅಗ್ನಿ ಅಂತನ್ನೋದು ನಿತ್ಯದಲ್ಲಿ ಅದೇನು ಮಾಡ್ತದೆ ಅಂತಂದ್ರೆ ಮೇಧ್ಯ ವಸ್ತುಗಳನ್ನುಂಡು. ನೀವು ಅದಕ್ಕೆ ಎಂಥ ವಸ್ತುವನ್ನೇ ಹಾಕ್ರಿ, ಪವಿತ್ರವಾದನ್ನೇ ಹಾಕ್ರಿ, ಅಪವಿತ್ರವಾದನ್ನೇ ಹಾಕ್ರಿ. ಅಪವಿತ್ರವಾದನ್ನ ಯಾರು ಹಾಕೋದಿಲ್ಲ, ಆದರೂ ಒಂದು ವೇಳೆ ಯಾರು ಹಾಕಿದ್ರೆ ಅದನ್ನು ಸುಟ್ಟು ಹಾಕಿಬಿಡ್ತದೆ. ನಾವು ಒಂದು ವೇಳೆ ಕೆಲವು ಸರಿ ಪವಿತ್ರವಾದನ್ನೇ ಹಾಕಬೇಕಂತ ಪ್ರಯತ್ನ ಪಡ್ತೀವಿ. ಎಲ್ಲ ಕಡೆ ನಮಗೆ ಯಜ್ಞ ಮಾಡುವ ಆಕಳ ತುಪ್ಪ ಸಿಗಬೇಕಲ್ಲ, ಹಸುವಿನ ತುಪ್ಪ ನಮಗೆ ಸಿಗೋದಿಲ್ಲ. ಕೆಲವೊಂದು ಬಾರಿ ಡೈರಿ ತುಪ್ಪ ತಂದು ಹಾಕ್ತೇವೆ ವೈಷ್ಣುದೇವ ಉಪಾಸನೆ ಇತ್ಯಾದಿಗಳನ್ನು ಮಾಡುವಾಗ. ಎಲ್ಲವನ್ನು ನುಂಗಿ ಹಾಕ್ತದೆ. ಮೇಧ್ಯಾಮೇಧ್ಯ ವಸ್ತುಗಳು ಉಂಡು ಲೋಕದಿ ಶುದ್ಧ ಶುಚಿ ಎಂದೆನಿಸಿಕೊಂಬನು. ಅಷ್ಟನ್ನೆಲ್ಲ ತಿಂದರೂ ಕೂಡ ಅವನಿಗೆ ಶುದ್ಧ ಅಂತ ಹೆಸರು, ಶುಚಿ ಅಂತ ಹೆಸರು. ಶುದ್ಧ ಶುಚಿ ಎಂದೆನಿಸಿಕೊಂಬನು ವೇದ ಸ್ಮೃತಿಗಳು. ವೇದದಲ್ಲೂ ಅವನನ್ನು ಹೊಗಳ್ತಾರೆ. ಶುಚಾಯ ಪಾವಕಾಹ ಯಾಸುಜಾತ ಕಶ್ಯಪೋ ಯಾಸ್ಮಿಂದ್ರ ಅಗ್ನಿಂ ಯಾಗರ್ಭಂ ದಧರೆ ತಾಪೋ. ಈ ಮಾರ್ಜನ ಮಂತ್ರ ಅಂತ ನೆನಪು. ಅಥವಾ ಹಿರಣ್ಯವರ್ಣ ಶುಚಯ ಪಾವಕಾಹ ಯಾಸುಜಾತ ಕಶ್ಯಪೋ ಯಾಸ್ಮಿಂದ್ರ. ಈ ಅಗಮರ್ಷಣ ಮಾಡ್ತೀವಲ್ಲ, ದುಪತಾದಿವ ಮುಂಚೆ ನೀರು ಮೂಸಿ ಕೆಳಗೆ ಬಿಡ್ತೀವಲ್ಲ ಎರಡು ಸರಿ, ಅದ್ರ ಮಂತ್ರ ಅದು. ಹಿರಣ್ಯವರ್ಣಾಹ ಶುಚಯ ಪಾವಕಾಹ. ವೇದ ಮಂತ್ರ ಯಾವುದಂದ್ರೆ ಇದು. ಹಿರಣ್ಯವರ್ಣಾಹ ಬಂಗಾರದ ವರ್ಣ ಇದ್ದದ್ದು, ಹಿರಣ್ಯವರ್ಣಾಹ ಶುಚಯ ಅತ್ಯಂತ ಶುದ್ಧವಾದದ್ದು, ಪಾವಕಾಹ ಅಗ್ನಿಗಳು. ಅಗ್ನಿಗಳು ಅಂದರೆ ಅಗ್ನಿಯ ಅನೇಕ ರೂಪಗಳು. ಅಷ್ಟೇ ಅಲ್ಲ, ಆ ಅಗ್ನಿ ಒಬ್ಬ ಪ್ರಧಾನ ಅಗ್ನಿ ಇದ್ದಾನಲ್ಲ, 15ನೇ ಕಕ್ಷಾದಲ್ಲಿರುವ ಅಗ್ನಿ, ಅವನಿಗೆ ಪಾವಕ ಪವಮಾನ ಶುಚಿ ಅಂತ 3 ಜನ ಮಕ್ಕಳಿದ್ದಾರೆ. ಪಾವಕ ಪವಮಾನಶ್ಚ ಶುಚಿಶ್ಚ ಇತಿ 15 ತ್ರಯ. ಪಾವಕ ಪವಮಾನ ಶುಚಿ ಅಂತ 3 ಜನ ಅವನಿಗೆ ಮಕ್ಕಳು. ಅವರಿಗೆ 15 ಜನ ಮಕ್ಕಳು ಒಬ್ಬೊಬ್ಬರಿಗೆ. ಹೀಗೆ 15 ಮೂಲ 45 ಆಯಿತು. ಆ 45 ಜನ ಮೊಮ್ಮಕ್ಕಳು, 3 ಜನ ತಂದೆಯಂದರು, ಒಬ್ಬ ಅಜ್ಜ, ಸೇರಿ ಒಟ್ಟು 49 ಅಗ್ನಿಗಳು. ಅದಕ್ಕೆ ಹಿರಣ್ಯವರ್ಣಾಹ ಶುಚಯ ಪಾವಕಾಹ ಎಲ್ಲರನ್ನು ಸೇರಿ ಅಗ್ನಿ ಅಂತಂತಾರೆ. ಈ ಎಲ್ಲ ಅಗ್ನಿಗಳನ್ನು ಕಂಟ್ರೋಲ್ ಮಾಡುವ ನಾವು ಪ್ರಧಾನ ಅಗ್ನಿ. ಹೀಗೆ ಶುಚಯ ಪಾವಕಾಹ ಯಾಸು ಜಾತಃ ಕಶ್ಯಪಃ ಯಾಸ್ಮಿಂದ್ರ ಅಗ್ನಿಂ ಯಾಗರ್ಭಂ ದಿದ್ರೆ. ಈಗ ಅದು ಮುಂದಿನ ವರ್ಣನೆ. ಅಲ್ಲಿ ಮಂತ್ರ ಏನಿದೆ ಅದನ್ನ ನೀರಿಗೆ ಹೊಂದ್ಕೊಂಡು ಮಾಡ್ಬೋದು, ಅಗ್ನಿಗೆ ಹೊಂದ್ಕೊಂಡು ಮಾಡ್ಬೋದು, ಬೇರೆ ಬೇರೆ ಥರ ಅರ್ಥ ಮಾಡ್ಬೋದು ಅದನ್ನ. ಹೀಗೆ ಅವನಿಗೆ ಶುದ್ಧ ಶುಚಿ ಅಂತ ಕರೀತಾರೆ. ಆ ಅಗ್ನಿಗೆ ಎನಿಸಿಕೊಂಬನು ವೇದ ಸ್ಮೃತಿಗಳು. ವೇದದಲ್ಲಿ ಅವನ ಅದನ್ನು ವರ್ಣನೆ ಮಾಡ್ತಾರೆ. ಅಗ್ನಿ ಶುಚಿರ್ ವ್ರತತಮಃ ಶುಚಿ ಅಂತ. ಅದಕ್ಕಾಗಿ ಶುಚಿಷತ್ ಅಂತ ಅಂತಲ್ಲ ಹಿಂದೆ, ಹಂಸಃ ಶುಚಿಷತ್ ಅಂತ. ಶುಚಿ ಅಂದರೆ ಕೇವಲ ಮುಖ್ಯ ಪ್ರಾಣ ಅಂತ ಒಂದೇ ಅರ್ಥ ಇಟ್ಕೊಳ್ಬೇಡ್ರಿ. ಅಲ್ಲಿ ಶುಚಿ ಅಂತಂದ್ರೆ ಸೂರ್ಯ, ಚಂದ್ರ, ಅಗ್ನಿ ಈ ಮೂರನ್ನು ಇಟ್ಕೊಳ್ಬೇಕು. ಅದಲ್ಲದೆ ಒಟ್ಟಾರೆ 8 ಸಂಗತಿಗಳು ಹೇಳ್ತೀವಿ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ.
ಸೂರ್ಯ, ಚಂದ್ರ, ಯಜಮಾನ. ಇಷ್ಟು 8 ಸಂಗತಿಗಳನ್ನು ಇಟ್ಕೋಬೇಕು ಅಂತ ಮೊನ್ನೆ ಒಂದು ದಿವಸ ಹೇಳಿದ್ದೆ. ಅವರೆಲ್ಲ ಶುಚಿಗಳೇ. ತೇಜಸ್ವಿ ತಪಸಾ ದೀಪ್ತ ದುರ್ಧರ್ಷೋ ದೂರಭಾಜನ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೆ ಮಲಭಗ್ನಿವತು ಅಂತ ಭಾಗವತದಲ್ಲಿ ಕೂಡ ಅವನ ವರ್ಣನ ಇದೆ. ಆತ ಸರ್ವಭಕ್ಷನಾಗಿದ್ರೂ ಕೂಡ ಯಾವ ಪಾಪ ಲೇಪವೂ ಕೂಡ ಅವನಿಗಿಲ್ಲ ಆ ಅಗ್ನಿಗೆ ಅಂತ ಭಾಗವತನವನ್ನು ವರ್ಣನೆ ಮಾಡಿದೆ. ಹೀಗೆ ವೇದಗಳಲ್ಲಿ ಪುರಾಣಗಳಲ್ಲಿ ಆತನಿಗೆ ಅಗ್ನಿಗೆ ಶುದ್ಧ, ಶುಚಿ ಅಂತ ಈ ರೀತಿಯಾಗಿ ಹೆಸರುಗಳಿವೆ. ಬುದ್ಧಿಪೂರ್ವಕವಾಗಿ ವಿಭೂದರು ಇದು ಅಗ್ನಿಯ ಉದಾಹರಣೆ. ಇದರಂತೆ ಆ ಭಗವಂತ ಏನ್ ಮಾಡ್ತಾನೆ, ಅಗ್ನಿಯಂತೆ ಆತ ಏನ್ ಮಾಡ್ತಾನೆ ಅಂತಂದ್ರೆ, ಆ ಜ್ಞಾನಿಗಳಾದವರು ಶುದ್ಧೆಯಿಂದ ಅರ್ಪಿಸಿದ ಕರ್ಮ ಅದೊಂದು ವೇಳೆ ನಿಷಿದ್ಧ ಆಗಿದ್ರು ಕೂಡ, ಕೆಟ್ಟ ಕರ್ಮವೇ ಹಾಗಿದ್ರು ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡಿ ಅವ್ರನ್ನ ಉದ್ಧಾರ ಮಾಡ್ತಾನೆ. ಅದಕ್ಕೆ ಎರಡು ಅರ್ಥ ಹೇಳಬೇಕು. ವಿಭುಧರು ಅಂದ್ರೆ ದೇವತೆಗಳು ಮತ್ತು ಜ್ಞಾನಿಗಳು. ವಿಬುಧಾಸುರಾಹ ಅಂತ ದೇವತೆಗಳಿಗೆ ಪರ್ಯಾಯ ಪದನೇ ವಿಬುಧ ಅಂತೇಳಿ. ವಿಬುಧ ಅಂತಂದ್ರೆ ಪಂಡಿತ ಅಂತನೂ ಶಬ್ದ ಅರ್ಥ ಇದೆ. ದೇವತೆಗಳು ಹೌದು, ಪಂಡಿತರು ಹೌದು. ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ, ಅವ್ರೇನು ಕರ್ಮ ಅರ್ಪಣೆ ಮಾಡ್ತಾರಲ್ಲ ಅದನ್ನ ನಿಷಿದ್ಧವಾದರೂ ಸರಿಯೇ, ಅವರು ಒಂದೇ ತಪ್ಪು ಕರ್ಮ ಮಾಡಿದ್ರು ಕೂಡ ಅದನ್ನ ಇವರಿಗೆ ಅರ್ಪಣೆ ಮಾಡ್ತಾರೆ. ಏನೋ ತಪ್ಪು ಮಾಡಿಬಿಟ್ಟೆ, ಆಗೋಯ್ತು, ಕ್ಷಮಾ ಮಾಡು ಅಂತ ಕೇಳ್ತಾರೆ. ಇದು ಒಂದರ್ಥ. ಇನ್ನೊಂದು, ಲೋಕದ ದೃಷ್ಟಿಯಿಂದ ನಿಷಿದ್ಧ, ಇವರಿಗೆ ನಿಷಿದ್ಧ, ಅವ್ರು ಮಾಡಿದ ತಪ್ಪಲ್ಲ, ಆದರೆ ಜನರು ಅದನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಎರಡರ್ಥ. ನಿಷಿದ್ಧವಾದರೂ ಸರಿಯೇ ಕೈಗೊಂಡು ಉದ್ಧರಿಸುತ್ತಿಪ್ಪ, ಯಾಕಂದ್ರೆ ಅರ್ಪಣೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮೇಲೆತ್ತಾನೆ. ಒಡೆಯರಿದ್ದ ವನಸ್ಥ ಫಲಗಳ ಬಡಿದು ತಿಂಬವರುಂಟೆ, ಕಂಡರೆ ಹೊಡೆದು ಬಿಸುಟುವರೆಂಬ ಭಯದಿಂದ ನೋಡಲಂಜುವರು. ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳು ಕಾರೊಳರ ಆಳ್ಗಳು ಎಂದ ಮಾತ್ರದಿ ಓಡುವವು ದುರಿತ. ಒಡೆಯರಿದ್ದ, ಇದು ಒಡೆಯರ್ ಇಲ್ಲದೆ ಇದ್ರೆ, ಒಂದು ತೋಟಕ್ಕೆ ಅದ್ರ ಮಾಲೀಕ ಇಲ್ಲದೆ ಏನಾಗ್ತದೆ ಅಂತ ಹಿಂದೆ ಹೇಳಿದ್ರು. ತೋಟದಲ್ಲಿ ಮಾಲೀಕ ಇದ್ರೆ ಎಷ್ಟು ಅನುಕೂಲ ಇರ್ತದೆ, ಏನು ಹೇಗೆ ಸುರಕ್ಷಿತ ಆಗಿರ್ತದೆ ಅಂತ ಅನ್ನೋದನ್ನ ಈಗಿನ ಪದ್ಯದಲ್ಲಿ ಹೇಳ್ತಾರೆ. ಒಡೆಯರಿರೋ ತೋಟದಲ್ಲಿ ಅಲ್ಲಿ ಹೋಗಿ ಯಾರ ಧೈರ್ಯದಿಂದ ಆ ಹಣ್ಣುಗಳು ತಿನ್ಲಿಕ್ಕೆ ಸಾಧ್ಯವೇ? ವನಸ್ಥ ಫಲಗಳು ಬಡಿದು ತಿಂಬುವವರು ಯಾರು ಇದ್ದಾರೆ ಜಗತ್ತಿನಲ್ಲಿ? ಯಾಕೆಂದ್ರೆ ಅಲ್ಲಿ ನೋಡ್ಲಿಕ್ಕೆ ಹೆದರ್ತಾರೆ. ಅದರಂತೆ ಹೊಡೆದು ಬಿಸುಟುವರೆಂಬ ಭಯ, ಯಾಕಂದ್ರೆ ಒಳಗೆ ಹೋಗ್ಬಿಟ್ರೆ ನಾಯಿಗಳು ಇರ್ತವೆ, ಮಾಲೀಕರು ಇರ್ತಾರೆ ಅಂತ ಭಯ. ಅದರಂತೆ ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳು. ಈ ಕರ್ಮ ಮಾಡುವಂತ ಸಾಧಕ ಆತ ಏನು ಆಲೋಚನೆ ಮಾಡಬೇಕು ಅಂತಂದ್ರೆ, ನನ್ನ ಮನೆ, ನನ್ನ ಹೆಂಡತಿ, ಮಕ್ಕಳು, ಬಂಧುಗಳು ಇವೆಲ್ಲರೂ ಕೂಡ ಆ ಕೃಷ್ಣನ ಭೃತ್ಯರು ಅಂತ ಹೀಗೊಂದು ಅನುಸಂಧಾನ ಬೇಕು. ಅದಷ್ಟೇ ಅಲ್ಲ, ನಾನು ಮಾಡುವ ಕರ್ಮವೂ ಕೂಡ ಭಗವಂತನ ಅನುಸಂಧಾನ ಒಂದು ಪ್ರೇರೇಪಣೆ ಮಾಡಿದ್ದು ಅನ್ನುವಂಥ ಎಚ್ಚರ ಬೇಕು. ಬಿಡದೆ ಮಾಡುವ ಕರ್ಮಗಳು ಮಾಡ್ಲಿಕ್ಕೆ ಸಾಧ್ಯವೇ? ನಾವು ಕರ್ಮಗಳನ್ನು ಮಾಡದೇ ಇರ್ಲಿಕ್ಕೆ ಸಾಧ್ಯವ? ನಹಿ ಕಶ್ಚಿತ್ ಕ್ಷಣವಪಿ ಜಾತು ತಿಷ್ಠತ್ಯ ಕರ್ಮಕೃತ ಅಂತ ಭಗವದ್ಗೀತಾ. ಒಂದು ಕ್ಷಣನೂ ಕೂಡ ನಾವು ಕರ್ಮ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೇಹ ಸುಮ್ಮನೆದ್ದು ಮನಸ್ಸೊಂದು ಏನೋ ಕೆಲಸ ಮಾಡೇ ಮಾಡ್ತಿರ್ತದೆ. ಮನಸ್ಸು ಮಾಡುವಂಥ ಕೆಲಸಗಳಲ್ಲಿ ಲೇಪ ಹೆಚ್ಚು. ಕಾರ್ಯತೆ ಶವಶಃ ಕರ್ಮ ಸರ್ವ ಪ್ರಕೃತಿ ಜಯ ಗುಣೈ ಅಂತ ಮತ್ತೊಂದು ಕಡೆ ಭಗವದ್ಗೀತಾ ಹೇಳ್ತದೆ. ಪ್ರಕೃತಿ ಜಯ ಗುಣೈ, ಸತ್ವ ರಜಸ್ಸು ತಮಸ್ಸು ಅನ್ನುವಂಥ 3 ಗುಣಗಳು, ಪ್ರಕೃತಿಯ ಗುಣಗಳು ನಮ್ಮ ಒಳಗಿವೆ. ಅವುಗಳು ನಮ್ಮನ್ನ ಬಲಾತ್ಕಾರವಾಗಿ ಕೆಲಸ ಮಾಡಿಸ್ತಾನೇ ಇರ್ತವೆ. ಹಾಗೆ ಬಿಡದೆ ಮಾಡುವಂಥ ಕರ್ಮಗಳು ನಮ್ಮ ಮನೆ ಮಡದಿ ಮಕ್ಕಳು ಬಂಧುಗಳು ಇವೆಲ್ಲ ಕಾರೊಡಲ ಅಂತಂದ್ರೆ ನೀಲಮೇಘ ಶ್ಯಾಮನಾದಂಥ ಹರಿ ಅಂತ ಹೀಗೆ ಅರ್ಥ ಮಾಡ್ತಾರೆ. ಕಾರ್ ಅಂತಂದ್ರೆ ಕಪ್ಪು, ಕಾರ್ ಮುಗಿಲು ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಕಾರ್ ಅಂದ್ರೆ ಕಪ್ಪಾದದ್ದು, ಒಡಲು ಅಂತಂದ್ರೆ ಶರೀರ, ಆತನ ಸ್ವರೂಪ, ಅದೆಲ್ಲ ಕಪ್ಪಾದಂಥ ನೀಲವಾದಂಥ ಮೋಡದಂತೆ ಇರುವವನು, ಅವನ ಆಳುಗಳು ಇವೆಲ್ಲ ನಮ್ದೆಲ್ಲವೂ ಕೂಡ ಅಂತ ಆಲೋಚನೆ ಮಾಡಿದ ಮಾತ್ರಕ್ಕೆ ಆ ದುರಿತಗಳೆಲ್ಲ ಓಡಿ ಹೋಗ್ತವೆ ಅಲ್ಲಿಂದ. ಸದಾಚಾರ ಸ್ಮೃತಿಯಲ್ಲಿ ಆ ಶ್ಲೋಕನೇ ಇದೆ. ಇಷ್ಟಂ ದತ್ತಂ ಹುತಂ ಜಪ್ತಂ ಸ್ಫೂರ್ತಂ ಯಚ್ಚಾತ್ಮನ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್. ಆ ಶ್ಲೋಕದ ಅರ್ಥ ಇದು. ಇಷ್ಟಂ ನಮಗೆ ಅಪೇಕ್ಷಿತವಾದ ಎಲ್ಲಾ ವಸ್ತು, ದತ್ತಂ ನಮ್ಗೆ ಯಾರು ದಾನ ಕೊಟ್ಟದ್ದು, ನಾವು ಇನ್ನೊಬ್ರಿಗೆ ದಾನ ಕೊಟ್ಟದ್ದು, ಹುತಂ ನಾವು ಹೋಮ ಮಾಡಿದ್ದು, ಜಪ್ತಂ ಜಪ ಮಾಡಿದ್ದು, ಪೂರ್ತ ಇಷ್ಟಾಪೂರ್ತ ಅಂತಿದೆಯಲ್ಲ
ಅಲ್ಲಿ ಹಿಂದೊಂದ್ಸರಿ ಹೇಳಿದ್ದೆ, ಈ ಸಮಾಜಕ್ಕಾಗಿ ಕೆಲವು ಕಡೆ ಕೆರೆ ದೋಣಿ ಇತ್ಯಾದಿ ಕಟ್ಸೋದು, ಛತ್ರ ಕಟ್ಸೋದು ಇತ್ಯಾದಿ ಇದೆಯಲ್ಲ, ಅಂಥದಕ್ಕೆ ಕೆಲವಕ್ಕೆ ಪೂರ್ತ ಅಂತ ಕರೀತಾರೆ. ಅಂಥವು ಹೆಚ್ಚು ಆತ್ಮನ ಪ್ರಿಯಂ. ಇನ್ನೂ ನಮ್ಮದಾದ್ದು ಏನಿದೆ ಅದೆಲ್ಲವೂ ಯಾರು, ಹೆಂಡತಿ, ಮಕ್ಕಳು, ಪ್ರಾಣಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿದ್ದಾದರೆ ನಮಗೆ ಯಾವ ದೋಷವೂ ಕೂಡ ಬರೋದಿಲ್ಲ. ಜ್ಞಾನ ಕರ್ಮೇಂದ್ರಿಯಗಳಿಂದೇನೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸಕ್ಕೆ ಅರ್ಪಿಸುತ್ತಲಿರು ಕಾಲಕಾಲದಲ್ಲಿ ಪ್ರಾಣಪತಿ ಕೈಗೊಂಡು ನಾನಾ ಯೋನಿಯ ಐದಿಸನೊಮ್ಮೆ ಕೊಡದಿರೆ ದಾನವರು ಸೆಳೆದೊಯ್ಯುವರು ಎಲ್ಲ ಪುಣ್ಯ ರಾಶಿಗಳ. ಎಲ್ಲ ಪುಣ್ಯ ರಾಶಿಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದು ಹೇಗೆ ಅಂತಂದರೆ, ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಏನೇನು ಕರ್ಮಗಳನ್ನು ಮಾಡ್ತೀವೋ ಅದೆಲ್ಲವನ್ನೂ ಕೂಡ ಶ್ರೀನಿವಾಸನಾದ ಭಗವಂತನಿಗೆ ಪ್ರತಿನಿತ್ಯವೂ ಕೂಡ ಅರ್ಪಣೆ ಮಾಡ್ತಾನೇ ಇರಬೇಕು. ಆತ ಅವುಗಳನ್ನು ಸ್ವೀಕಾರ ಮಾಡ್ತಾನೆ, ಮುಂದೆ ನಮಗೆ ಪುನರ್ಜನ್ಮ ಬರದೇ ಇರುವಂತೆ ತಡೆಯುತ್ತಾನೆ. ಸ್ವೀಕರಿಸಿ ಬಗೆ ಬಗೆಯ ಯೋನಿಯಲ್ಲಿ ಒಮ್ಮೆಯೂ ಹುಟ್ಟಿಸನು. ಹಾಗೆ ಅರ್ಪಣೆ ಮಾಡದೇ ಇದ್ದರೆ, ಭಗವಂತನ ಅರ್ಪಣೆ ಮಾಡದೇ ಹೋದರೆ ನಾವು ಮಾಡಿದ್ದನ್ನೆಲ್ಲ ರಾಕ್ಷಸರ ಪಾಲನೆ ಮಾಡ್ತಾರೆ, ನಮ್ಮ ಸಮಯನೂ ವ್ಯರ್ಥ ಆಯಿತು. ಅಷ್ಟೇ ಅಲ್ಲ, ಮತ್ತು ಪುನರ್ಜನ್ಮ ತಪ್ಪಿದ್ದಲ್ಲ. ಅದು ಅರ್ಥ ಆಗುತ್ತೆ. ಜ್ಞಾನ ಇಂದ್ರಿಯ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳಿವೆಯಲ್ಲ ಅದನ್ನು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುತ್ತಲಿರು. ಲಕ್ಷ್ಮೀ ರಮಣನಾದ ಭಗವಂತನಿಗೆ ಅರ್ಪಣೆ ಮಾಡ್ತಿರು ಕಾಲಕಾಲದಲ್ಲಿ, ಪ್ರತಿಯೊಂದು ಕಾಲದಲ್ಲಿಯೂ ಕೂಡ. ಪ್ರಾಣಪತಿ ಕೈಗೊಂಡು, ನೋಡ್ರಿ, ಪ್ರಾಣ ಅಂದರೆ ಪ್ರಾಣಾಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ ಕೈಗೊಂಡು ಅಂದರೆ ಪ್ರಾಣಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂಥ, ಲಕ್ಷ್ಮೀಲಿ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ ಅದನ್ನು ತನ್ನ ಕೈಯಾರೆ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ನಾನಾ ಯೋನಿ 5 ದಿವಸನೊಮ್ಮೆ ಮುಂದೆ ನಿನಗೆ ಯಾವುದೇ ಜನ್ಮ ಬರದೇ ಇರುವಂತ ಮಾಡ್ತಾನೆ. ಯಾಕಂದರೆ ಛಾಂದೋಗ್ಯ ಉಪನಿಷತ್ತು ಹೇಳಿತ್ತು ಭಗವಂತನ 4 ಬಾಹುಗಳನ್ನು, ಜುಹು ವರ್ಧಮಾನ, ಜುಹು ಸಹಮಾನ, ರಾಜ್ಞಿ, ಸುಭೂತ ಅಂತ ಭಗವಂತನ 4 ಕೈಗಳಿವೆ. ಆ 4 ಕೈಗಳನ್ನು ಉಪಾಸನೆ ಮಾಡೋದ್ರ ಮೂಲಕವೇ ಲಕ್ಷ್ಮೀದೇವಿ ಸಂಸಾರಕ್ಕೆಂದೂ ಕೂಡ ಬರದೇ ಇರುವಂತಹ ನಿತ್ಯ ಮುಕ್ತ ಸ್ಥಿತಿಯಲ್ಲಿದ್ದಾಳೆ. ನಾವು ಕೂಡ ಅವನ ಕೈಗಳನ್ನು ಉಪಾಸನೆ ಮಾಡಿದರೆ ನಾವು ಸಂಸಾರದ ಬಂಧನ ಕಳ್ಕೋಬಹುದು. ನಾವು ಕರ್ಮಗಳನ್ನು ಭಗವಂತನ ಅರ್ಪಣೆ ಮಾಡಿದರೆ ಆತ ಕೈ ಮುಂದೊಡ್ಡಿ ಸ್ವೀಕಾರ ಮಾಡ್ತಾನೆ. ಕೈಗಳನ್ನು ಉಪಾಸನೆ ಮಾಡಿದ್ರೆ ಅಂತ ಮತ್ತೆ ಸೂಚನೆ ಮಾಡಿದಂಗೆ. ಕೈಗಳ ಗುಂಗಿನಿಂದ ನಾವು ಇನ್ನೂ ಹೋಗಿಲ್ಲ. ಅದು ಇನ್ನೊಂದು ಕಡೆ ಬಂತು ನೋಡ್ರಿ, ದಾಸರೇ ಹೇಳಿದ್ದಾರೆ ಅದನ್ನು. ಮಗುವಿಂದು ಊಟ ಆಗಿಬಿಟ್ಟಿರ್ತದೆ, ಊಟ ಆಗಿದ್ರು ಕೂಡ ಅದಕ್ಕೆ ಮತ್ತೆ ತಾಯಿ ಊಟ ಮಾಡುವಾಗ ಮತ್ತೊಂದ್ಸರಿ ಬಂದು ಕೈ ಹೊಡ್ತದೆ. ದಾಸರೇ ಉದಾಹರಣೆ ಕೊಟ್ಟಿದ್ದಾರೆ. ಭಗವಂತನ ಕೈಗಳನ್ನೇ ಮೇಲಿದ ಮೇಲೆ ಉಪಾಸನೆ ಮಾಡ್ತಾ ಇರ್ರಿ. ಆತ ಬಾಣ ಬಿಲ್ಲು ಹಿಡಿದ ಕೈಗಳಾಗಲಿ, ಶಂಖಚಕ್ರ ಗದಾಧಾರಿ ಅಂತ ಕೈಗಳಾಗಲಿ, ಮತ್ತು ವಿಠಲನ ಟೊಂಕದಲ್ಲಿಟ್ಟಿರುವಂಥ ಕೈಗಳಾಗಲಿ, ಯಾವುದೇ ಕೈಗಳನ್ನಾಗಲಿ ಕೈಗಳನ್ನು ಉಪಾಸನೆ ಮಾಡ್ತಾ ಇರ್ರಿ, ಹಸ್ತಗಳನ್ನು ಉಪಾಸನೆ ಮಾಡಿರಿ. ಕೈಗೊಂಡು ನಾನಾ ಯೋನಿ 5 ದಿವಸ ಕೈಗಳನ್ನು ಉಪಾಸನೆ ಮಾಡಿದ್ರಿಂದಲೇ ಆ ಪುನರ್ಜನ್ಮ ಬರೋದಿಲ್ಲ. ಕೊಡದೇ ಇದ್ದರೆ ದಾನವರು ಎಳ್ಕೊಂಡು ಹೋಗಿಬಿಡ್ತಾರೆ ಎಲ್ಲ ಪುಣ್ಯವನ್ನ. ಸಮಯವೂ ವ್ಯರ್ಥ, ದುರ್ಗತಿಯೂ ತಪ್ಪಿದ್ದಲ್ಲ. ಭಾಗವತದಲ್ಲಿ ಅದು ಶ್ಲೋಕನೇ ಇದೆ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧಾತ್ಮನಾವಾ ಪ್ರಕೃತಿ ಸ್ವಭಾವಾತ್ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ ತತ್ ಅಂತ. ಕಾಯೇನ ಶರೀರದಿಂದ, ವಾಚ ವಾಣಿಯಿಂದ, ಮನಸ್ಸಿನಿಂದ, ಇಂದ್ರಿಯಗಳಿಂದ, ಬುದ್ಧಿಯಿಂದ, ಆತ್ಮನಿಂದ, ಪ್ರಕೃತಿ ಸ್ವಭಾವ ಸತ್ವರದ ಸ್ತಂಭ ಗುಣಗಳು ಅಂತ 3 ಗುಣಗಳಿವೆಯಲ್ಲ, ಆ ಗುಣಗಳ ಸ್ವಭಾವದಿಂದ ಕರೋತಿ ಮನುಷ್ಯನು ಏನೇನು ಕೆಲಸವನ್ನು ಮಾಡುತ್ತಾನೋ ಸಕಲಂ ಆ ಎಲ್ಲ ಕೆಲಸವನ್ನು ಕೂಡ ಪರಸ್ಮೈ ನಾರಾಯಣಾಯ ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಸಮರ್ಪಯೇತ್ ಅರ್ಪಿಸಬೇಕು. ಇದು ವೇದವ್ಯಾಸ ರೂಪಿಯಾದ ಭಗವಂತ ಹೀಗೆ ಮನುಷ್ಯ ಅರ್ಪಿಸಬೇಕು, ಮನುಷ್ಯನು ಅರ್ಪಿಸಬೇಕು. ಇದು ಪ್ರಥಮ ಪುರುಷ. ಇದು ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ ಇರ್ತಲ್ಲ ಕ್ರಿಯಾಪದಗಳಲ್ಲಿ. ಹಾಗೆ ಕರೋತಿ ಅಂತನ್ನೋದು ಮನುಷ್ಯನು ಮಾಡುವ ಕೆಲಸಗಳನ್ನು ಅರ್ಪಣೆ ಮಾಡಬೇಕು ಅಂತ ವರ್ಣನೆ. ಇದನ್ನು ನಾವೇನು ಮಾಡಬಹುದು ಅಂತಂದ್ರೆ ಸ್ವಲ್ಪ ಇದನ್ನ ಇವೇ ಶಬ್ದಗಳನ್ನು ಬದಲಾವಣೆ ಮಾಡ್ಕೊಂಡು ಹೇಳ್ಬೋದು. ಹಾಗೆ ಹೇಳಲಿಕ್ಕೆ ಶಾಸ್ತ್ರಕಾರರು ಕೆಲವು ಕಡೆ ಅನುಮತಿ ಕೊಟ್ಟಿರ್ತಾರೆ. ಏನು ಮಾಡಬೇಕು ಅಂತಂದ್ರೆ, ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ತಿ ಬದಲಾಗಿ ಕರೋತಿ ಬದಲಾಗಿ ಕರೋಮಿ. ಕರೋಮಿ ಯಜ್ಜತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇ ತತ್. ಸಮರ್ಪಯೇತ್ ಬದಲಾಗಿ ಸಮರ್ಪಯೇ. ಹಾಗಾಗಿ ಏನು ಅರ್ಥ ಆಗ್ತದೆ ಅಂತಂದ್ರೆ, ಮನುಷ್ಯನು ಸಮರ್ಪಿಸಬೇಕು ಪ್ರಥಮ ಪುರುಷ, ನಾನು ಸಮರ್ಪಿಸುತ್ತೇನೆ. ಕ್ರಿಯಾಪದನೂ ಬದಲಾಯಿತು, ಅಲ್ಲಿರುವಂತಹ ಕರ್ತೃಪದನೂ ಬದಲಾಯಿತು. ಅಲ್ಲಿ ವಸ್ತುತಃ ಕ್ರಿಯಾಪದ ಬರಲೇ ಇಲ್ಲ, ಈ ಕ್ರಿಯಾಪದ ಬಂದಿದೆ, ಆದರೆ ಕರ್ತೃಪದ ಬಂದಿಲ್ಲ ಆ ಶ್ಲೋಕದೊಳಗೆ. ಕರೋತಿ ಅಂತ ಕ್ರಿಯಾಪದ ಇದೆ. ಯಾರು ಸಮರ್ಪಣೆ ಮಾಡಬೇಕು ಅಂತಂದ್ರೆ ಜೀವ ಸಮರ್ಪಣೆ ಮಾಡಬೇಕು ಅಂತ ಉತ್ತರ. ಅದಕ್ಕೆ
ಸಾಧಕ ಸಮರ್ಪಣೆ ಮಾಡಬೇಕು. ಅದ್ರ ಬದಲು ನಾವು ಅಂತ ಇಟ್ಕೊಂಡ್ಬಿಟ್ರೆ ಕರೋಮಿ ಅಂತ ಅನ್ಬಹುದು. ಸಮರ್ಪಯೇ, ಕೊನೆಗೆ ಸಮರ್ಪಯೇ ತತ್. ಮೊದಲು ಕರೋಮಿ ಯದ್ದತ್ ಸಕಲಂ ಪರಸ್ಮೈ, ಇದು ಅಲ್ಲಿ ವ್ಯತ್ಯಾಸ. ಹಾಗಾಗಿ ಹೀಗೆ ಸ್ವಲ್ಪ ಮೂಲ ಶ್ಲೋಕ ಇರೋದು ಹೀಗೇನೆ, ಕರೋತಿ ಸಮರ್ಪಯೇತ ಅಂತಾನೆ. ಕೆಲವರು ಉಪನ್ಯಾಸ ಮುಗಿದ ಮೇಲೆ ಅಥವಾ ಉಪನ್ಯಾಸ ಪ್ರಾರಂಭ ಆಗುವಾಗ ಅಥವಾ ಪೂಜಾ ಎಲ್ಲ ಮುಗಿದ ಮೇಲೆ ಕರೋಮಿ ಯದ್ದತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇ ತತ್ ಅಂತ ಈ ಕೆಲವರು ಅದನ್ನು ಬದಲಾವಣೆ ಮಾಡ್ಕೊಂಡು ಹೇಳ್ತಾರೆ. ಹಾಗೆ ಹೇಳಲಿಕ್ಕೆ ಎಷ್ಟೋ ವಿದ್ವಾಂಸರು ಅದನ್ನ ಒಪ್ಪಿರೋದಿದೆ. ಯತ್ಕರೋಮಿ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಶ್ಚಸಿ ಕೌಂತೆಯ ತತ್ಪುರುಷ ಮದರ್ಪಣಂ ಅಂತ ಭಗವದ್ಗೀತಾ 9ನೇ ಅಧ್ಯಾಯ 27ನೇ ಶ್ಲೋಕ. ಅಲ್ಲಿಯೂ ಭಗವಂತ ಅರ್ಜುನನಿಗೆ ಹೇಳೋದು, ನೀನು ಏನನ್ನ ಮಾಡ್ತಿ, ಏನನ್ನು ತಿನ್ತಿ, ಏನನ್ನು ಹೋಮ ಮಾಡ್ತಿ, ಏನು ದಾನ ಮಾಡ್ತಿ, ಏನು ತಪಸ್ ಮಾಡ್ತಿ, ಅದನ್ನೆಲ್ಲವನ್ನು ಕೂಡ ನನಗೆ ಅರ್ಪಣೆ ಮಾಡು. ಇದನ್ನೂ ಬೇಕಾದ್ರೆ ಹಾಗೆ ಬದಲಾವಣೆ ಮಾಡ್ಕೋಬಹುದು. ಯಾರು ಮಾಡ್ಕೊಂಡು ನಂಗೆ ಕಂಡಿಲ್ಲ. ಯತ್ ಕರೋಮಿ ಮಾಡಿಬಿಟ್ರೆ ಆಯ್ತು, ನಾನು ಮಾಡೋದನ್ನ. ಯತ್ ಕರೋಮಿ ಯದಶ್ನಾಮಿ ಯಜ್ಜುಹೋಮಿ ದದಾಮಿ ಯತ್, ಎಲ್ಲ ಕಡೆ ಮೀ ಮಾಡಿಬಿಟ್ರೆ ಆಯ್ತು, ಸಿ ಬದಲಾಗಿ, ಸಿ ಮತ್ತು ಶ್ರೀಗಳ ಬದಲಾಗಿ. ಯತ್ ತಪಸ್ಯಾಮಿ, ಕೌಂತೆಯ ಅಂತಿದೆ. ಕೌಂತೆಯ ಅಂದ್ರೆ ಅರ್ಜುನ ಕೃಷ್ಣನಿಗೆ ಹೇಳಿದ್ದು. ನಾವು ಭಗವಂತನಿಗೆ ಹೇಳುವಾಗ ಕೌಂತೆಯ ಅಂತ ತೆಗೆದು ಬಿಡಬೇಕು, ಬೇರೆ ಯಾವುದೋ ಶಬ್ದವನ್ನು ಹೇಳೋದೇನು ಕಷ್ಟ ಅಲ್ಲ. ಯತ್ ತಪಸ್ಯಾಮಿ ತತ್ ಕರೋಮಿ ತ್ವದರ್ಪಣಂ. ಏನು ಸೇರಿಸ್ಬೇಕು ಅಂತ ಬೇಕಾದ್ರೆ ಆಮೇಲೆ ನೋಡಿ ಹೇಳ್ತೇನೆ. ನಾನೀಗ ಆಲೋಚನೆ ಮಾಡಿ ಬಂದಿದ್ದರೆ ಈಗ ಆಲೋಚನೆ ಹೊಳಿತಾದ್ರಿಂದ ನನಗೆ ಅದು ಕೌಂತೆಯದ ಬದಲಾಗಿ ಏನು ಸೇರಿಸ್ಬೇಕು ಅಂತ ನನಗೆ ಸದ್ಯ ಗೊತ್ತಾಗ್ತಿಲ್ಲ. ಬೇರೆ ಆಲೋಚನೆ ಮಾಡಿ ಹೇಳ್ತೇನೆ. ಉಳಿದೆಲ್ಲ ಕಡೆ ಯತ್ ತಪಸ್ಯಾಮಿ ಡ್ಯಾಶ್ ತತ್ ಕರೋಮಿ ತ್ವದರ್ಪಣಂ, ಅದೆಲ್ಲವನ್ನು ಕೂಡ ನಿನಗೆ ನಾನು ಅರ್ಪಣೆ ಮಾಡ್ತೇನೆ ಅಂತ ಭಗವಂತನಿಗೆ ಅದನ್ನ ಅರ್ಪಣೆ ಮಾಡಬಹುದು. ಕೌಂತೆಯ ಅಂದರೆ ಅರ್ಜುನ ಕೃಷ್ಣನಿಗೆ ಹೇಳಿದ್ದು, ಕೃಷ್ಣ ಅರ್ಜುನನಿಗೆ ಹೇಳಿದ್ದು. ಅದ್ರ ಬದಲು ನಾವು ಭಕ್ತರಾದವರು ಭಗವಂತನನ್ನು ಹೊಗಳುವಂತ ಯಾವುದೋ ಒಂದು ಶ್ಲೋಕ, ಒಂದು ಶಬ್ದವನ್ನು ಅಲ್ಲಿ ಸೇರಿಸಿಬಿಟ್ರೆ, 3 ಅಕ್ಷರದ ಶಬ್ದ ಛಂದಸ್ಸಿಗೆ ಒಂದು ಸೇರಿಸಿಬಿಟ್ರೆ ಇದು ಸರಿಯಾಗಿಬಿಡ್ತದೆ. ಈಗ ಇದನ್ನು ಕೂಡ ಮಾಡ್ಕೊಳ್ಬಹುದು ಅಂತ ಕಾಣಿಸ್ತದೆ. ಅಲ್ಲಿಗೆ ಈ ಕ್ರೀಡಾ ವಿಲಾಸ ಸಂಧಿ ಅಥವಾ ಸರ್ವ ಸ್ವಾತಂತ್ರ್ಯ ಸಂಧಿ ಅದರ